नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ओम शांति शांति शांति। श्रीमान वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्म व्यामोहतस्तरितराणि तृणाय मेने। अस्मद्गुरोर्ह भगवतोऽस्य दयैकसिन्धोः रामानुजस्य चरणं शरणं प्रपद्ये। நாராயணன் படைத்தான் நான்முகனை நான்முகனுக்கு ஏறார் சிவன் பரந்தாம் என்னும் சொல் சீரார் மொழி செப்பி வாழலாம் நெஞ்சமே மொய்பூ மகிஷை பரன் அடியே வாழ்த்து. ಎಲ್ಲರಿಗೂ ನಮಸ್ಕಾರ. ನಾನ್ಮೋಹನ್ ತಿರುವಂದಾದಿ ಮುಂದುವರಿಸ್ಕೊಳ್ಳೋಣ. நமஸ்காரம் சபிதா. ஓகே, 12 சொல்லணும் போல இருக்கு. மதித்தாய் போய் அங்கேதான் 12 ಕರೆಕ್ಟಾ? ಎಲ್ಲ ಆಯ್ತು ಮ್ಯಾಮ್. ಆಚಾರ್ಯ ವೀಡಾಕಂ ಪೆತ್ತಿಯ ಅದಾಗಿದೆ ಮ್ಯಾಮ್. ವೀಡಾಕಂ ಪೆತ್ತಿನ 12 ಆಗಿದೆ ಮ್ಯಾಮ್. ಅದೇ ಓಕೆ, 13 ಇಂದ ಹೇಳ್ಬೇಕು ಅನ್ಸುತ್ತೆ. வீடாக்கும் பெத்தி அறியாது மெய் வருத்தி அறியாது மெய் வருத்தி ஊடாக்கி நின்று உண்டு கொண்டு உயல்வீர் ஊடாக்கி நின்றுண்டு கொண்டுழல்வீர் வீடாக்கும் மெய் பொருள்தான் வேதம் முதல் பொருள்தான் வீடாக்கும் மெய் பொருள்தான் வேதம் முதல் பொருள்தான். சாரி மேம். வீடாக்கும் மெய் பொருள்தான் வீடாக்கும் மெய் பொருள்தான் வேதம் முதல் பொருள்தான் வேத முதல் பொருள்தான் விண்ணவர்க்கு நல் பொருள்தான் நாராயணன் நவர்க்கு நற்பொருள்தான் நாராயணன். வீடாக்கும் பெத்தி அறியாது மெய் வருத்தி கூடாக்கி நின்று உண்டு கொண்டு எல்வீர் வீடாக்கும் மெய் பொருள்தான் வேத முதல் பொருள்தான் விண்ணவர்க்கு நல் பொருள்தான் நாராயணன். வீடாக்கும் பெற்றி அறியாது நீ வருத்தி கூடாக்கி நின்றுண்டு கொண்டுழல்வீர் வீடாக்கும் மெய் பொருள்தான் வேத முதல் பொருள்தான் விண்ணவர்க்கு நற்பொருள்தான் நாராயணன். ಮೋಕ್ಷಕ್ಕೆ ಸಾಧನ ಯಾವುದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕಷ್ಟಪಡ್ತಾರೆ. ಸಂಸಾರದಲ್ಲಿ ಬಂದು ಹೋಗಿ ದೇಹವನ್ನ ದಂಡಿಸಿ ಸುಮ್ಮನೆ ವ್ಯರ್ಥವಾಗಿ ಸಮಯ ಹಾಳು ಮಾಡ್ತಾರೆ ಅಂತ ಈ ಪಾಠದಲ್ಲಿ ತುಂಬಾ ಸ್ಪಷ್ಟವಾಗಿ ಆಳ್ವಾರ್ ನಮಗೆ ತಿಳಿಸ್ಕೊಡ್ತಾರೆ.
ವೀಡಾಕು ಮೋಕ್ಷಕ್ಕೆ ಹೋಗ್ಬೇಕು. ಪೆತ್ತಿಯರಿಯಾದ ಮೇವರುತ್ತಿ ನಿಜವಾದ ಸಾಧನೆ ಮಾರ್ಗಗಳು ಯಾವುದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಯಾರ್ಯಾರು ಹೇಳ್ತಾರೋ ಅದನ್ನೆಲ್ಲ ಅದ್ರ ಹಿಂದೆ ಹೋಗೋದು. ಹೆಚ್ಚಾಗಿ ಇವ್ರು ಆಳ್ವಾರ್ ಕಾಲಕ್ಕೆ ಮೋಕ್ಷದ ಬಗ್ಗೆ ಎಲ್ಲ ಸ್ವಲ್ಪ ತುಂಬಾ ಆಸೆ ಇತ್ತೋ ಏನೋ. ಇವಾಗ ನೋಡಿದ್ರೆ ಮೋಕ್ಷ ಅಂತ ಹೇಳಿದ್ರೆ ಯಾರು ತುಂಬಾ ಜನಕ್ಕೆ ಮೋಕ್ಷ ಅಂತ ಗೊತ್ತೇ ಇರೋದಿಲ್ಲ. ಸ್ವರ್ಗ ನರಕ ಅಷ್ಟೇನೆ. ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಪಾಪ ಮಾಡಿದ್ರೆ ಕಷ್ಟ ಬರುತ್ತೆ ಅಂತ ಏನಾದ್ರೂ ಒಂದ್ ಸ್ವಲ್ಪ ಗೊತ್ತಿರ್ಬೋದು. ಆದ್ರೆ ಸ್ವರ್ಗಕ್ಕೆ ಹೋಗಿ ಅನುಭವಿಸ್ಬೇಕು, ಇನ್ನೊಂದ್ ಜನ್ಮದಲ್ಲಿ ಬಂದು ಇನ್ನೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತಾರೆ ಹೊರತು ಮೋಕ್ಷದಲ್ಲಿ ಹೋಗಿ ಶಾಶ್ವತವಾಗಿ ಆನಂದವನ್ನು ಅನುಭವಿಸ್ಬೇಕು ಅನ್ನೋ ವಿಷಯ ತತ್ವ ಇದೆಯಲ್ಲ ಅದೇ ಗೊತ್ತಿರಲ್ಲ. ಭಗವಂತನ ಹತ್ರ ಹೋಗಿ ಮೋಕ್ಷದಲ್ಲಿ ಆ ಸಾಮ್ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಆನಂದವನ್ನು ಅನುಭವಿಸ್ಬೋದು ಅನ್ನೋ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ಆಳ್ವಾರ್ ಹೇಳ್ತಾ ಇದ್ದಾರೆ. ಆದ್ರೆ ದೇಹವನ್ನ ದಂಡಿಸ್ಕೊಂಡು ತಪಸ್ಸುಗಳನ್ನ ಮಾಡ್ಕೊಂಡು ಪಂಚಾಗ್ನಿ ನಡುವೆ ನಿಂತ್ಕೊಂಡು ಎಲ್ಲ ಮಾಡ್ತಾರಲ್ಲ, ಉಪವಾಸ ವ್ರತಗಳು ಇವೆಲ್ಲ ಮಾಡಿ ದಂಡಿಸ್ಕೊಂಡು ಮಾಡ್ತಾರಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಮಾರ್ಗನೇ ಗೊತ್ತಿಲ್ಲ. ಕೂಡಾಕಿ ನಿಂದ್ರು ಎಳ್ವಿ, ಗೂಡಂದ್ರೆ ಮೈಯೆಲ್ಲ ಒಂದು ಇದ್ರ ಎಲೆಬಿನ್ ಗೂಡು ತರ ಆಗ್ಬಿಡತ್ತೆ ಅಂತ ನಾವು ನೋಡಿದೀವಿ. ಇಲ್ಲಿ ಅರ್ಜುನ ಪಾಶುಪತಾಸ್ತ್ರ ಪಡಿಬೇಕಾದ್ರೆ ಎಲೆಬಿನ್ ಗೂಡು ತರ ಆಗ್ಬಿಟ್ಟಿದ್ದ. ಅಂದ್ರೆ ಆಹಾರನೇ ಸೇವಿಸದೆ ದಂಡಿಸ್ಕೊಂಡು ತಪಸ್ ಮಾಡ್ತಾರೆ. ಆ ತಪಸ್ ಮಾಡಿದಾಗ ಒಲಿತಾರೆ ದೇವರುಗಳು ಯಾರನ್ನ ಕುರಿತು ಏನಕ್ಕೆ ಅವರು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ದೇವರನ್ನ ಕುರಿತು ಆ ಥರ ತಪಸ್ ಮಾಡಿದ್ರೆ ಫುಲ್ ಎಲುಬು ಬರೀ ಸ್ಕೆಲಿಟನ್ ಆಗ್ತಾರೆ ಅಂತ. ಹಾಗಾದ್ರೆ ಹೇಗೆ ಜೀವದೊಂದಿಗೆ ಇರ್ತಾರೆ ಅಂತ ಹೇಳಿದ್ರೆ ಅದು ಒಂದು ವಿದ್ಯೆ ಆ ಸ್ಟೇಜ್ಗೆ ಬಂದ್ರೆ ದೇಹದಲ್ಲಿರೋ ಮೂಳೆ ಇದೆಯಲ್ಲ, ಆ ಮೂಳೆ ಕೂಡ ಇದು ಉಸಿರಾಡಕ್ಕೆ ಆಗತ್ತೆ ಅಂತ. ಹಿರಣ್ಯಕಶಿಪು ಹೋಗಿ ಮಂದಾರ ಪರ್ವತದಲ್ಲಿ ನಿಂತ್ಕೊಂಡು ತಪಸ್ ಮಾಡದ್ನಲ್ಲ, ಹೀಗೆ ಎಲಿಬಿನ್ ಗೂಡು ತರ ಆಗ್ಬಿಟ್ಟಿದ್ನಂತೆ. 1000 ವರ್ಷ ತಪಸ್ ಮಾಡ್ತಾರೆ ಅವರೆಲ್ಲಾನು. ಅಣ್ಣ ತಮ್ಮಂದ್ರೆಲ್ಲಾನು ನಾವು ನೋಡ್ತೀವಿ, ಇದ್ರಲ್ಲೂ ರಾವಣ ಅಣ್ಣ ತಮ್ಮಂದ್ರೆಲ್ಲ 1000 ವರ್ಷ ತಪಸ್ ಮಾಡ್ತಾರೆ. 1000 ವರ್ಷ ತಪಸ್ ಮಾಡಿದ್ರೆ ಏನ್ ಎಲಿಬಿನ್ ಗೂಡು ಆಗ್ಬಿಡ್ತಾರೆ ಅಂದ್ರೆ ಮೂಗ್ತಾನೆ ಇರತ್ತ, ಅಲ್ಲಿ ಏನು ಮಾಂಸಗಳು ಏನು ಇರೋದಿಲ್ವಲ್ಲ ಅಂತ ಹೇಳಿದ್ರೆ ಆ ಮೈಯಲ್ಲಿರೋ ಎಲುಬಿಗೆ ಉಸಿರಾಡೋ ಅಂತ ಒಂದು ಶಕ್ತಿ ಇರುತ್ತಂತೆ. ಅದು ದೇಹವನ್ನ ಧರಿಸ್ಕೊಂಡಿರತ್ತೆ ಅಂತ. ಎಂತೆಂತ ವಿಷಯಗಳು ನಮಗೆ ಪುರಾಣಗಳಲ್ಲಿ ತಿಳಿದು ಬರುತ್ತೆ ಅಂದ್ರೆ ಆಶ್ಚರ್ಯ. ಹಾಗೆ ಅದರಲ್ಲಿ ಇದನ್ನೆಲ್ಲ ನಾವು ನೋಡಿದೀವಿ. ಆಕ್ಚುಲಿ ಹೇಗೆ ಅಂತ ಹೇಳಿದ್ರೆ ನಮಗೆ ತುಂಬಾ ಹತ್ತಿರದಲ್ಲೇ ನಮಗೆ ತಿಳಿದವರು ಕೂಡ ಅಷ್ಟೇನೆ. ಒಂದು 5 ತಿಂಗಳಿಗೆ ಹುಟ್ಟಿದ್ದು ಒಂದು ಮಗು ಎಲ್ಲಾದ್ರೂ ಕೇಳಿದ್ರೆ, 7 ತಿಂಗಳಲ್ಲಿ ಹುಟ್ಟಿದ ಮಗು, 9 ತಿಂಗಳಲ್ಲಿ ಹುಟ್ಟಿದ ಮಗು, ಅಥವಾ 10, 12 ಅದೆಲ್ಲ ನೋಡಿದೀವಿ. 5 ತಿಂಗಳಲ್ಲಿ ಇದನ್ನ ಅವ್ರ ಪರ್ಮಿಷನ್ನೇ ತಗೊಂಡೇ ಹೇಳ್ತಾ ಇದ್ದೀನಿ ಈ ಕಥೆನ. ಯಾಕಂದ್ರೆ ಅವ್ರು ಇದನ್ನ ಹೇಳಿ ನೀವು, ಯಾಕಂದ್ರೆ ಭಗವಂತನ ಸಂಕಲ್ಪ ಇದ್ರೆ ಏನ್ ಬೇಕಾದ್ರೆ ಆಗತ್ತೆ ಅಂತ. ಇದನ್ನ 5 ತಿಂಗಳು ಹುಟ್ಟಿದಾಗ ಫುಲ್ಲು ಡಾಕ್ಟರ್ಗಳೆಲ್ಲ ಕೈ ಬಿಟ್ಬಿಡ್ತಾರೆ ಮಣಿಪಾಲ್ ಹಾಸ್ಪಿಟಲ್ನಲ್ಲೇನೆ. ಅವಾಗ ಅದಕ್ಕೆ ಲಂಗ್ಸ್ ಕೂಡ ಡೆವಲಪ್ ಆಗಿಲ್ಲ ಅಂತ. ಆ ಮಗು ಹುಟ್ಟಿದಾಗ ಲಂಗ್ಸ್ ಕೂಡ ಡೆವಲಪ್ ಆಗಿಲ್ಲ. ಆದ್ರೆ ಒಂದು ಚಾನ್ಸ್ ನಾವು ಇನ್ಕ್ಯುಬೇಟರ್ನಲ್ಲೇ ಇಟ್ಟು ಲಂಗ್ಸ್ ಡೆವಲಪ್ ಆಗೋವರೆಗೂ ನಾವು 4 ತಿಂಗಳು ಇಟ್ಕೊಂಡು ನೀವೇ ಅಲ್ಲಿ ಮದರ್ಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಂಡು ಬಂದ್ಕೊಡಿ, ಇಲ್ಲಿ ನಾವು ನೋಡ್ಕೋತೀವಿ ಅಂತ. ಅದು ಹಾಸ್ಪಿಟಲ್ ಬಿಲ್ ತಡ್ಕೊಳ್ಳೋಕ್ಕೂ ಶಕ್ತಿ ಇರಬೇಕು, ಒಂದು ನಿಶ್ಚಯವಾಗಿರ್ಬೇಕು, ದೃಢವಾದ ನಂಬಿಕೆ ಇರಬೇಕು. ಅವಾಗ ಏನಾದ್ರೂ ಅದು ಮಗುವಿನ ಕಿವಿನಲ್ಲಿ ಶಬ್ದ ಕೇಳೋ ತರ, ಅದಕ್ಕೆ ಸ್ಪಂದಿಸೋ ತರ ಏನಾದ್ರೂ ಒಂದು ಹೇಳ್ತಾ ಇರ್ಬೇಕು ಅಂತ ಒಂದು ಮಂತ್ರನು ಹೇಳ್ಕೊಟ್ರು ನಮ್ಮ ಸ್ವಾಮಿಗಳು. ಅದಕ್ಕೆ ಸರಿಯಾಗಿ ಅವ್ರ ಮನೆಯವರು ಹೋಗಿ ದಿನಾನು ಹಾಲನ್ನ ಕೊಟ್ಟು ಇನ್ಕ್ಯುಬೇಟರ್ ಅಲ್ಲಿ ಪರ್ಮಿಷನ್ ತಗೊಂಡು, ಹೇಗೆ ಆ ಮಗುಗೆಲ್ಲ ನಾವು ಇದು ಸ್ಟೆರಿಲೈಸ್ಡ್ ಬಟ್ಟೆ ಎಲ್ಲ ಹಾಕೊಂಡು ನೋಡಕ್ ಬಿಡ್ತಾರಲ್ಲ ಆ ಥರ ಹೋಗಿ ಪ್ರತಿ ದಿನ ಕಿವಿನಲ್ಲಿ ದ್ವಯ ಹೇಳ್ಬಿಟ್ಟು ಬರ್ತಾ ಇದ್ರಂತೆ. ನೋಡಿ, ಒಂದು ದಿವಸ ತಪ್ಪದೆ ತಂದೆ ಹೋಗಿ ಆ ಮಗುಗೆ ಕಿವಿನಲ್ಲಿ ದ್ವಯ ಹೇಳ್ಬಿಟ್ಟು ಬರ್ತಾ ಇದ್ರು. ಎಂಥ ಮಿರಕಲ್ ಅಂತ ಹೇಳಿದ್ರೆ, ಆ ಮಗು ಇವತ್ತು ಕಾಲೇಜ್ಗೆ ಹೋಗ್ತಾ ಇದೆ, ಇಂಜಿನಿಯರಿಂಗ್ ಮಾಡ್ತಾ ಇದೆ ಇವತ್ತು. ಹೀಗೆಲ್ಲ ಮಂತ್ರಗಳಿಗೆ ಶಕ್ತಿ ಇದೆ, ಎಲ್ಲದಕ್ಕೂ ಶಕ್ತಿ ಇದೆ. ನಂಬಿಕೆ ಇರಬೇಕು. ಅಸಾಧ್ಯವಾದ ಅಘಟಿತ ಘಟನಾ ಸಾಮರ್ಥ್ಯವನ್ನ ಮಾಡಕ್ಕೆ ಸಾಧ್ಯ ಯಾವುದು ಅಂತ ಹೇಳಿದ್ರೆ ಭಗವಂತನಿಗೆ ಮಾತ್ರನೇ, ಬೇರೆ ಯಾರಿಗೂ ಆಗಲ್ಲ. ಹಾಗೆ ಅಂದ್ರೆ ಅವರು ಅಷ್ಟೇ ಕಷ್ಟಪಟ್ಟರು ಅಂತ ಇಟ್ಕೊಳ್ಳಿ. 4 ದಿವಸ ಪ್ರತಿದಿನ ಇಲ್ಲಿ ಮಲ್ಲೇಶ್ವರಮಿಂದ ಮಣಿಪಾಲ್ ಹಾಸ್ಪಿಟ್ಲ್ ಬೆಂಗಳೂರು ಹತ್ರ ಇದೆಯಲ್ಲ, ಅದು ಇಲ್ಲಲ್ಲ, ಅಲ್ಲಿಗೆ ಹೋಗಿ ಆ ಮಗುಗೆ ಹಾಲನ್ನ ಕೊಟ್ಕೊಂಡು ಬರೋರು. ಹಾಗೆ 1 ದಿವಸಕ್ಕೆ 2 ದಿವಸಕ್ಕೆ ಅಮ್ಮನ್ನ ಕರ್ಕೊಂಡು ಹೋಗಿ ತೋರಿಸಿ ಕಿಟಕಿಯಿಂದ ಮಗುನ ತೋರಿಸಿ ಬರೋರು. 4 ತಿಂಗಳಾದ್ಮೇಲೆ ಪರವಾಗಿಲ್ಲ, ಈಗ ಸ್ವಲ್ಪ ತನ್ನಂತಾನೆ ಉಸಿರಾಡಕ್ಕೆ ಆಗತ್ತೆ, ವಿತೌಟ್ ಅಸಿಸ್ಟೆನ್ಸ್ ಈ ಮಗುಗೆ ನೀವು ಮನೆಗೆ ತೊಗೊಂಡೋಗಿ ಇಟ್ಕೋಬಹುದು ಅಂತ ಕೊಟ್ರಂತೆ. ಹೀಗೆ 9 ತಿಂಗಳಾದ್ಮೇಲೆ ಅಲ್ಲಿ ಹೀಗೆ
ಈ ತರ ಎಲ್ಲ ಆಶ್ಚರ್ಯಕರವಾದ ಸಂಗತಿಗಳು ಇವಾಗ್ಲೂ ನಡೆಯುತ್ತೆ. ಆದ್ರೆ ನಂಬಿಕೆ ನಮಗಿರ್ಬೇಕು ಅಂತ ಇಲ್ಲಿ ಆಳ್ವಾರ್ ಹೇಳ್ತಾರೆ, ಸುಮ್ಮನೆ ಮೋಕ್ಷದಲ್ಲಿ ಹೋಗಿ ಸೌಖ್ಯವಾಗಿರೋದು ಅಂತ ಒಂದು ವಿಷಯ ತಿಳಿದೇನೆ ಎಲುಬಿನ ಗೂಡಾಗಿ ಒಂದು ತಪಸ್ಸುಗಳೆಲ್ಲ ಮಾಡ್ಕೊಂಡಿರ್ತಾರಲ್ಲ, ನಿಜವಾಗಿ ದೇಹವನ್ನ ದಂಡಿಸೋದು, ಆಹಾರ ತಗೊಳ್ದೆ ಇರೋದು, ಬಿಸಿಲಲ್ಲಿ ನಿಂತ್ಕೊಳ್ಳೋದು, ಈ ತರದ್ದೆಲ್ಲ ನೀರಿನ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡೋದು, ಇದೆಲ್ಲ ಮಾಡ್ತಾರಲ್ಲ, ಎಲ್ವಿ ಸುಮ್ಮನೆ ಕಷ್ಟಪಡ್ತೀರಾ ನೀವು ಅಂತ. ಯಾಕೆಂದ್ರೆ ವೀಡಾಕು ಮೇಲ್ಪೊಳ್ತಾನೆ, ಮೋಕ್ಷಕ್ಕೆ ನಿಜವಾಗ್ಲೂ ಸಾಧನವಾಗಿರುವಂತವನು, ಮೋಕ್ಷ ಕೊಡುವಂತನು ನಿಜವಾಗ್ಲೂ ಯಾರಪ್ಪ ಅಂತ ಹೇಳಿದ್ರೆ ವೇದ ಮೊದಲ್ ಪೊರುಳ್ತಾನ್, ವೇದಕ್ಕೆಲ್ಲ ಆದಿಯಾಗಿರುವಂತ ಶ್ರೀಮನ್ ನಾರಾಯಣನೇ, ಅವನೇ ವಸ್ತುತಃ ಅವನೇನೆ. ಮೋಕ್ಷಮಿತ್ತೇ ಇಚ್ಛೇತ ಜನಾರ್ದನನ ಅವನೊಬ್ನೇ ನಾರಾಯಣನೇ ಕೊಡೋದು, ಬೇರೆ ಯಾರು ಕೊಡಕ್ ಆಗೋದಿಲ್ಲ. ಅವನನ್ನು ಕುರಿತು ತಪಸ್ ಮಾಡ್ಬೇಕೇ ಹೊರತು ಅವನನ್ನು ಕುರಿತು ತಪಸ್ ಮಾಡ್ಕೊಳ್ಬೇಕಾಗ್ಲೂ ಹೀಗೆಲ್ಲ ದೇಹ ಏನ್ ದಂಡಿಸ್ಬೇಕಾಗಿಲ್ಲ. ಸರಳವಾಗಿ ಒಂದು ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ಸಾಕು. ವಿಣ್ಣವರ್ಗ ನಲ್ಪೊರುಳ್ತಾನ್ ನಾರಾಯಣನ್, ವಿಣ್ಣವರ್ಗ ನಮಗ್ ಮಾತ್ರ ಅಲ್ಲ, ಊರ್ಧ್ವಲೋಕದಲ್ಲಿ ಇದಾರಲ್ಲ, ಭುವಃ ಸುವಹ ಮನಃ ಜಪಃ ತಪಃ, ಈ ಸತ್ಯಲೋಕ ಎಲ್ಲ ಲೋಕಗಳಲ್ಲೂ ಇದು ಮೇಲ್ಗಡೆ ಲೋಕಗಳಲ್ಲೂ ಹೇಳ್ತಾ ಇದ್ರಲ್ಲ, ಅದರಲ್ಲಿ ಅವ್ರಿಗೆಲ್ಲರಿಗೂ ಯಾರಿಗೆ ಮೋಕ್ಷ ಬೇಕಾದ್ರೂ ಅವ್ರಿಗೂ ಕೊಡೋನು ನಾರಾಯಣನೇ. ವಿಣ್ಣವರ್ಕ್ ಅಂದ್ರೆ ನಿತ್ಯಸೂರಿಗಳನ್ನ ಬಿಟ್ಟು, ನಿತ್ಯಸೂರಿಗಳು ಅವರು ಯಾವಾಗ್ಲೂ ವೈಕುಂಠದಲ್ಲೇ ಇರ್ತಾರೆ, ಅವ್ರಿಗೇನು ಮೋಕ್ಷದ ಅಗತ್ಯ ಇಲ್ಲ. ಅವರು ಯಾವತ್ತೂ ಭಗವಂತರನ್ನ ಬಿಟ್ಟು ಬರೋದಿಲ್ಲ, ಅನ್ಲೆಸ್ ಯಾವಾಗ ಅವರು ಭಗವಂತನೇ ಡೆಪ್ಟೇಷನ್ ಕಳ್ಸಿದ್ರೆ. ಇವಾಗ ವಿಶ್ವಕ್ಸೇನರ್ನ, ಸುದರ್ಶನ ಆಳ್ವಾರ್ನ, ಗರುಡನ ಅಂಶನ, ಇವರೆಲ್ಲನೂ ಆಳ್ವಾರಾಗಿ ಬರ್ತಾರಲ್ಲ, ಭಗವಂತ ನೇಮಿಸ್ತಾನೆ ಅವ್ರಿಗೆ, ನೀವು ಹೋಗಿ ಈ ಕೆಲಸಗಳನ್ನ ಮಾಡಿ, ಅವಾಗ ಅವ್ರು ಬರ್ತಾರೆ. ಅದರ್ವೈಸ್ ಅವ್ರಿಗೇನು ಅದನ್ನ ಬಿಟ್ರೆ ಅವರು ಮೋಕ್ಷ ಸಾಮ್ರಾಜ್ಯ ವೈಕುಂಠದಿಂದ ಬರೆಯೋಕ್ಕೆ ಇಷ್ಟನೂ ಇಲ್ಲ, ಪ್ರಮೇಯನೂ ಇಲ್ಲ. ಈ ಬಾಕಿ 33 ಕೋಟಿ ದೇವತೆಗಳು ಊರ್ಧ್ವ ಲೋಕಗಳಲ್ಲಿ ಇದಾರಲ್ಲ, ಬೇರೆ ಬೇರೆ ಲೋಕಗಳಲ್ಲೆಲ್ಲ ಇದಾರಲ್ಲ, ಅವರು ಎಲ್ಲ ಸೌಖ್ಯ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಏನಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಆದ್ರಿಂದ ಅವ್ರಿಗೂ ಈ ಮೋಕ್ಷ ಅನ್ನೋದು ಬೇಕು ಅಂತಿದ್ರೆ ಅವರು ನಾರಾಯಣನನ್ನೇ ಮೊರೆ ಹೋಗ್ಬೇಕು. ಸತ್ಯಲೋಕ ಪರ್ಯಂತ ಬ್ರಹ್ಮಸ್ತಂಭ ಮಸೌ ದಸೌ, ಎಲ್ಲರೂ ಅಷ್ಟೇ, ಪ್ರತಿಯೊಬ್ರು ಒಂದು ಸ್ತಂಭ ಅಂದ್ರೆ ಒಂದು ಸಣ್ಣ ಕೀಟ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಇವ್ರು ಎಲ್ಲರೂ ಅಷ್ಟೇ. ಯಾರಿಗಾದ್ರೂ ಮೋಕ್ಷ ಅಂತ ಬೇಕು ಅಂತಿದ್ರೆ ಅವರು ನಾರಾಯಣನನ್ನೇ ಮೊರೆ ಹೋಗ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಈ ವೀಡಾಕು ಮೇಯ್ಪೊರುಳ್ದಾನ ಅನ್ನೋದು ಅವನ ಹೆಸರೇ ಹೇಳುತ್ತೆ, ನಾರಾಯಣ ಅಂತ. ನಾರಾಯಣ ಅಂತ ಹೇಳಿದ್ರೆ ನಾರಾಯಣಂ ಪ್ರಲೀಯಂತೆ ವೇದಗಳಲ್ಲಿ ಹೇಳುತ್ತೆ, ಎಲ್ಲವೂ ಹೋಗಿ ನಾರಾಯಣನಲ್ಲೇ ಲೀನವಾಗತ್ತೆ. ಎಲ್ಲವೂ ಉದ್ಭವ ಆಗಿರೋದು ಅವನಿಂದಲೇ, ಅಂದ್ರೆ ಅವನ ಚತುರ್ಮುಖ ಬ್ರಹ್ಮನ ಮೂಲಕ ಎಲ್ಲವನ್ನ ಸೃಷ್ಟಿ ಮಾಡಿ ಎಲ್ಲ ಅವನಿಂದಲೇ ಉದ್ಭವ ಆಗಿದ್ದು, ಎಲ್ಲವೂ ಹೋಗಿ ಕೊನೆಯಲ್ಲಿ ಲೀನ ಆಗೋದು ಅವನಲ್ಲೇ. ಮಹಾಪ್ರಳಯ ಕಾಲದಲ್ಲಿ ನಾವು ನೋಡ್ತೀವಿ, ಎಲ್ಲವನ್ನ ಸೂಕ್ಷ್ಮವಾಗಿ ಇದು ಮಾರ್ಪಟ್ಟು ಅದನ್ನ ನುಂಗ್ಬಿಟ್ಟು ಹೊಟ್ಟೆಯಲ್ಲಿ ಇಟ್ಕೊಂಡು, ಅದಷ್ಟು ಇಡೀ ಪ್ರಕೃತಿ ಮಂಡಲನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು, ಯಾವುದೋ ವೈಕುಂಠವನ್ನು ಬಿಟ್ಟು ಬಾಕಿ ಎಲ್ಲವನ್ನು ಮಹಾಪ್ರಳಯ ಕಾಲದಲ್ಲಿ ಕಲ್ಪಾಂತರದಲ್ಲಿ ನುಂಗಬೇಕಾದ್ರೆ ಹೊಟ್ಟೆನಲ್ಲಿ ಒಂದು ಏಕದೇಶದಲ್ಲಿ ಇರುತ್ತೆ ಅಂತ, ಒಂದೆಲ್ಲೋ ಒಂದು ಪೋರ್ಷನ್ ಆಫ್ ದ ಸ್ಟಮಕ್ ಅಷ್ಟೇ ಇರುತ್ತಂತೆ. ಅಂದ್ರೆ ಇನ್ನೂ ಅಲ್ಲಿ ಖಾಲಿ ಜಾಗ ಎಷ್ಟೋ ಇದೆ ಅಂತ. ಇದನ್ನೆಲ್ಲ ನಮ್ಗೆ ಯಾರು ಹೇಳಿದ್ರು ಅಂದ್ರೆ ಮಾರ್ಕಂಡೇಯರು, ಅವ್ರು ಹೋಗಿದ್ದಾರೆ ಒಳಗೆ. ಬಾಕಿ ಮಹಾಪ್ರಳಯ ಕಾಲದಲ್ಲೆಲ್ಲ ಒಳಗಡೆ ಹೋಗಿ ನೋಡ್ತಾರೆ, ಎಲ್ಲ ಸುತ್ತಲೂ ಅಯ್ಯೋ ದೊಡ್ಡ ದೊಡ್ಡ ಸ್ಥೂಲವಾಗಿರೋ ಬೆಟ್ಟ ಗುಡ್ಡ, ಎಲ್ಲ ರುದ್ರಗಳು, ಬ್ರಹ್ಮರು, 33 ಕೋಟಿ ಅಶ್ವಿನಿ ದೇವತೆಗಳು ಎಲ್ಲ ಸುತ್ತಲೂ ಎಲ್ಲ ಇದಾರುತ್ತೆ. ಚೇತನ ಪದಾರ್ಥಗಳೆಲ್ಲಾನು ಹೊಟ್ಟೆನಲ್ಲಿ ಅವನ ಆಹಾರ ತರ ನುಂಗ್ಬಿಟ್ಟಿದಾನಲ್ಲ, ಒಟ್ಟಿಗೆ ಕಲಸವಾಗಿದ್ದಾನೆ. ಆದ್ರೆ ಒಬ್ರ ಪಾಪ ಒಬ್ರ ಪುಣ್ಯ ಒಬ್ರಿಗೂ ಒಬ್ರಿಗೆ ಮಿಕ್ಸ್ ಆಗದೆ ಇರೋದನ್ನ ನೋಡ್ಕೊಳ್ತಾನಂತೆ. ಇದಕ್ಕೆ ನಿಧಾನ ಅಂತನೂ ಹೇಳೋದು ಉಂಟು. ಆ ನಿಧಾನದಲ್ಲಿ ಇರ್ಬೇಕಾದ್ರೆ ಕೂಡ ಎಲ್ಲರೂ ಸೌಖ್ಯವಾಗಿ ಇರ್ತಾರೆ. ಮೋಕ್ಷದಲ್ಲಿ ಏನು ಸುಖವಾಗಿರುತ್ತೋ, ಯಾವುದು ಮುಪ್ಪು ವ್ಯಾಧಿ ಜರೆ ಮತ್ತೆ ದುಃಖ ಇವೆಲ್ಲ ಶೋಕ ಇದೆಲ್ಲ ಏನು ಇರೋದಿಲ್ವೋ, ಅದೇ ತರ ಭಗವಂತನ ಹೊಟ್ಟೆಯಲ್ಲಿ ಇರ್ಬೇಕಾದ್ರೂ ಕ್ಷೇಮವಾಗಿರುತ್ತೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರವ್ರ ಕರ್ಮಗಳೇನ ಇರುತ್ತೆ, ಅದು ಕಳೆದಿರಲ್ಲ. ಒಳ್ಳೇದು ಕೆಟ್ಟದ್ದು ಯಾವ್ದಿರುತ್ತೋ ಅದು ಹಾಗೇ ಇರುತ್ತೆ. ಅದನ್ನ ಹೇಳ್ತಾರೆ, ಅದು ವೀಡಾಕು ಮೇಯ್ಪೊರುಳು ಅಂದ್ರೆ ನಾರಾಯಣ. ನಾರಗಳಿಗೆಲ್ಲ ಅಯಣ, ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್ ಯಾರಪ್ಪ ಅಂದ್ರೆ ಅವನೇ. ವೇದನು ಅದೇ ಹೇಳುತ್ತೆ, ನಿತ್ಯ ಸೂರ್ಯಗಳಿಗೂ ಅವನೇ ಅವನೇನೆ ಪ್ರಾಪ್ಯನು. ಪ್ರಾಪಕ ಅಂತ ಇರ್ಬೇಕಾದ್ರೆ ನಿತ್ಯ ಸೂರ್ಯಗಳಿಗೂ ಅವನೇ. ಬೇರೆ ಅವ್ರು ಯಾರನ್ನ ಎದುರು ನೋಡ್ತಾರೆ ಅಂದ್ರೆ ಯಾರನ್ನ ನೋಡೋಕ್ಕಾಗಲ್ಲ, ಇವರನ್ನೇ. ಅದೇ ಉತೌಮೃತತ್ವಶೇಷಾನಃ ಅಂತ ಏನಂದ್ರೆ ಎಲ್ಲವನ್ನು
ನುಂಗು ಬಿಡ್ತಾನಂತೆ, ಅವನು ಎಲ್ಲ ನುಂಗ್ಬಿಡ್ತಾನೆ, ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಹಾಗೆ ಇಲ್ಲಿ ಇವರು ಅಷ್ಟೇ ನಿತ್ಯ ಸುರಿಗಳು ತದ್ ವಿಷ್ಣು ಪರಮಂ ಸದಾ ಪಶ್ಯಂತಿ ಸೂರಯ. ಅವರು ನಿತ್ಯ ಸುರಿಗಳು ಮಾತ್ರ ವೈಕುಂಠದಲ್ಲಿ ಯಾವಾಗ್ಲೂ ಭಗವಂತನನ್ನೇ ನೋಡ್ತಾ ಇರ್ತಾರೆ. ಅದನ್ನ ಇಲ್ಲಿ ವೇದ ವಿಣ್ಣವರ್ಕ್ ನಲ್ಪೊರುಳ್ತಾನ್ ನಾರಾಯಣನ್. ವಿಣ್ಣವರ್ಕ್ ಅನ್ನೋದನ್ನ ಇದರಲ್ಲಿ ನಾವು ದೇವತೆಗಳಂತ ತಗೊಂಡ್ರೆ ಅವರು ಮೋಕ್ಷಕ್ಕೆ ನಾರಾಯಣನೇ ನೋಡ್ಬೇಕು. ನಿತ್ಯ ಸೂರ್ಯಗಳು ಅಂತ ತಗೊಂಡ್ರೆ ಅವ್ರಿಗೆ ನಲ್ಪೊರುಳ್, ಅವ್ರು ಏನನ್ನ ಉದ್ದೇಶ ಮಾಡಿ ನೋಡ್ತಾ ಇರ್ತಾರೆ ಅಂತ ನಾರಾಯಣನನ್ನೇ ಉದ್ದೇಶವಾಗಿ ಸದಾ ಪಶ್ಯಂತೆ, ಅವನನ್ನೇ ನೋಡ್ತಾ ಇರ್ತಾರಂತೆ ಎಲ್ಲರೂ. ಹಾಗೆ ವಿಣ್ಣವ ಯೋ ದೇವೇಭ್ಯಾತಪತಿ ಯೋ ದೇವಾನಾಂ ಪುರುಷಃ ಅಂತ ಹೇಳ್ಬಿಟ್ಟು ಪುರೋಹಿತ, ಅವನೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರನೇ ಈ ಕೆಲಸವೆಲ್ಲ ಮಾಡ್ತಾನೆ. ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ, ಪುರೋಹಿತ ಅಂತ ಹೇಳಿದ್ರೆ ನಾವಿವಾಗ್ಲೂ ಅನ್ಕೋತೀವಿ ಯಾವುದೋ ಒಂದು ಫಂಕ್ಷನ್ಗೆ ಕರೆಸ್ತೀವಿ ಅವ್ರು ಮಾಡೋದು ಅಂತ. ಹಾಗಲ್ಲ, ಪುರೋಹಿತ, ಪುರ ಅಂದ್ರೆ ಹೊರಗಡೆ ಅವ್ರಿಗೆ, ಬೇರೆಯವ್ರಿಗೆ ಅಂತ, ಅವ್ರ ಹಿತವನ್ನೇ ನೋಡೋವಂಥವ್ನು. ಅವ್ರಿಗೆ ಏನು ಒಳ್ಳೇದಾಗ್ಬೇಕು ಅದನ್ನೇ ಮಾಡ್ಬೇಕು. ಅದಕ್ಕೆ ಪುರೋಹಿತ ಅಂತ ಹೇಳ್ಬೇಕಾದ್ರೆ ಆ ಮಂತ್ರಗಳನ್ನೆಲ್ಲ ಹೇಳಿ ಮಾಡಿಸೋ ಯಜಮಾನನಿಗೆ ಒಳ್ಳೇದಾಗೋ ಥರ ಮಾಡ್ಬೇಕು. ಅವನು ಪುರೋಹಿತ. ಅವ್ರಿಗೇನು ಒಳ್ಳೇದಾಗುತ್ತೆ ಅವ್ರ ನಕ್ಷತ್ರ ಅವ್ರ ಇದು ನೋಡ್ಕೊಂಡು ಅದೇನು ಕೆಲಸಗಳನ್ನ ಮಾಡಿಸ್ತಾರೋ ಅವ್ರಿಗೆ ಹಿತವಾಗೋ ಥರ ಮಾಡಿಸ್ಬೇಕು. ತಪ್ಪು ಮಂತ್ರಗಳನ್ನ ಹೇಳಿ ಅದರಿಂದ ಅವನಿಗೆ ತೊಂದರೆ ಬರೋ ಥರ ಮಾಡ್ಬಾರ್ದು. ಹಾಗೆ ಭಗವಂತ ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಇದ್ ಮಾಡ್ತಾನೆ. ಆ ಭಗವಂತನೇ ಒಂದು ಪುರೋಹಿತನ ತರ ನಮಗೆ ಎಲ್ಲ ಅವನ ಅಧ್ಯಕ್ಷತೆಯಲ್ಲೇ ಎಲ್ಲ ನಡೆಯುತ್ತೆ, ಎಲ್ಲರಿಗೂ ಒಳ್ಳೇದಾಗೋ ಥರನೇ ಮಾಡ್ತಾ ಇರ್ತಾನೆ. ಒಟ್ನಲ್ಲಿ ಏನಪ್ಪ ಈ ಪದ್ಯದಲ್ಲಿ ಮುಖ್ಯ ಸಾರಾಂಶ ಏನಪ್ಪಾ ಅಂದ್ರೆ, ಎಲ್ಲ ನಾರಗಳಿಗೆ ಪ್ರಾಪ್ಯ ಮತ್ತು ಪ್ರಾಪಕ ಯಾರಪ್ಪ ಅಂತ ಹೇಳಿದ್ರೆ ಭಗವಂತನೇ. ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ಗೂ ಹೋಗ್ಬೇಕಾಗತ್ತೆ. ನಾವು ಅಲ್ಲೇನೆ ಸರಳವಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಆಧ್ಯಾತ್ಮಿಕ ವಿಚಾರದಲ್ಲಿ ನಾರಾಯಣನ್ನ ಸಿಂಪಲ್ ಆಗೂ ವರ್ಣಿಸ್ಬಿಡ್ಬೋದು, ಆದ್ರೆ ಆ ತತ್ವವನ್ನ ವರ್ಣಿಸೋದಕ್ಕೆ ಸ್ವಲ್ಪ ಕಷ್ಟನೇ. ವೇದಕ್ಕೆ ಹೋಗ್ಬೇಕು, ನಮಗೆ ವೇದಕ್ಕೆ ತಿರುವಾಮಣಿ ಆಳ್ವಾರ್ಗಳ ನಮ್ಗೆ ಹೇಳ್ಕೊಟ್ಟಿದಾರಲ್ಲ ಸೂಕ್ತಿಗಳು, ಅದಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅವನು ಮಾಡೋವಂಥ ಕೆಲಸ ನಂಬಕ್ಕಾಗೋದಿಲ್ಲ. ಹೇಗೆಂದ್ರೆ ಇವು ಅಷ್ಟು ದೊಡ್ಡ ಹಿಮಾಲಯ ಬೆಟ್ಟ ಅದನ್ನೆಲ್ಲ ಹೆಂಗ್ ನುಂಗ್ತಾನೆ, ಚಿಕ್ಕ ಮಗು ತರ ತೋರಿಸ್ತಾರಲ್ಲ ಅಂತ ಹೇಳಿದ್ರೆ ಎಲ್ಲ ಮುಂದಿನ ಹಾಡುಗಳಲ್ಲಿ ಬರುತ್ತೆ. ಹೇಗೆ ಅಂದ್ರೆ ಈ ತತ್ವಗಳಿರತ್ತಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ, ಅದರಿಂದ ಉಂಟಾಗುವಂತ ಪಂಚಭೂತಗಳು, ಪಂಚ ತನ್ಮಾತ್ರೆ, ಪಂಚಕರ್ಮ, ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಮತ್ತೆ ಮನಸ್ಸು, ಇವೆಲ್ಲಾನು ಇದೆಲ್ಲ 24 ತತ್ವವನ್ನು ಉಪಯೋಗಿಸ್ಕೊಂಡು ಹೇಗೆ ಒಂದೊಂದು ವಸ್ತುಗಳನ್ನು ಉಂಟಾಗುತ್ತೋ ಅದೇ ತರ ವಾಪಸ್ಸು ಡಿಸಲ್ಯೂಷನ್ ಅಂತ ಏನು ಹೇಳ್ತೀವಿ, ಪ್ರಳಯ ಕಾಲದಲ್ಲಿ ಅದನ್ನೆಲ್ಲ ನಾಶ ಮಾಡಬೇಕಾದಾಗ ಸಂಕರ್ಷಣ ಶಕ್ತಿ ಉಪಯೋಗಿಸ್ಕೊಂಡು ಸೂಕ್ಷ್ಮ ರೂಪವನ್ನಾಗಿ ಮಾಡಿ ಆ ಸೂಕ್ಷ್ಮ ರೂಪದಲ್ಲಿ ಎಲ್ಲವನ್ನ ನುಂಗುತ್ತಾರೆ. ಅದೊಂದು ಆಶ್ಚರ್ಯಕರವಾದ ಇದು. ಅದಕ್ಕೆ ನಂಬಕ್ಕಾಗಲ್ಲ. ಹೇಳಿದ್ರೆ ಹೇಗಾಗತ್ತೆ, ಅಷ್ಟು ಹೊಟ್ಟೆ ಒಳಗೆ ಎಲ್ಲನೂ ಹಂಗೆ ಇಟ್ಕೊಳಕ್ಕಾಗತ್ತ ಅಂದ್ರೆ ಆಯಾ ಆತ್ಮಗಳು ಏನಾಗತ್ತೆ, ಜೀವಾತ್ಮಗಳು ಅಂತ ಎಲ್ಲ ಭೂತಗಳು ಚೇತನ ಅಚೇತನ ಪದಗಳು ಎಲ್ಲ ಒಟ್ಟಿಗೆ ಒಂದ್ ಕಡೆ ಇರುತ್ತೆ. ಅವನ ಆಹಾರ ಅದು ಅಶನ ಅಂತ ಹೇಳಿದಾಗ ಅದೇನೆ, ಅವನ ಆಹಾರ ಚೇತನ ಅಚೇತನಗಳನ್ನೆಲ್ಲ ಅವ್ನು ಇಟ್ಕೊಳ್ತಾನೆ. ಹಾಗಿರ್ಬೇಕಾದ್ರೆ ನಾವು ಇನ್ನೊಂದು ಬೇರೆ ಯಾರೋ ಒಂದು ದೇವರನ್ನ ಯಾಕೆ ಹೋಗಿ ಒಂದು ಜನ್ಮವನ್ನ ಹಾಳು ಮಾಡ್ಕೊಳ್ಬೇಕು? ಅದಕ್ಕೆ ಇಲ್ಲಿ ಅವ್ರು ಹೇಳೋದು, ತೊಳಲ್ತಿರಿಂದ ಹಿಂಸೆ ಪಡ್ಬೇಡಿ. ಸುಮ್ಮನೆ ಯಾವುದೋ ಕಷ್ಟವಾದ ವ್ರತ ಯಾರೋ ಹೇಳ್ಬಿಡ್ತಾರೆ ನೋಡಿ, 41 ದಿವಸ ನೀವು ಒಂದೇ ಹೊತ್ತು ಊಟ ಮಾಡ್ಬೇಕು, ಉಪ್ಪು ತಿನ್ಬಾರ್ದು, ಖಾರ ತಿನ್ಬಾರ್ದು, ಏನೋ ಹೇಳ್ತಾರೆ. ಪಾಪ ಯಾವುದೋ ಒಂದು ಕಾಮ್ಯ, ಇವೆಲ್ಲನೂ ಯಾವುದೋ ಒಂದು ಆಸೆ ನೆರವೇರ್ಬೇಕು ಅಂತ ಹೇಳಿದಾಗ ಕಷ್ಟಪಟ್ಕೊಂಡು ದೇಹವನ್ನು ದಂಡಿಸ್ಕೊಂಡು ಮಾಡ್ತಾರೆ. ಇದೆಲ್ಲ ಬೇಕಿಲ್ಲ ಅಂತ ಆಳ್ವಾರ್ ಹೇಳ್ತಾರೆ. ಸಾಧಾರಣವಾಗಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಯಾವುದು ವ್ರತಗಳೆಲ್ಲ ಅಷ್ಟಿಲ್ವೇ ಇಲ್ಲ. ನಾವು ನೋಡ್ತೀವಲ್ಲ ಇತರೆಯವರು ಎಲ್ಲ ವ್ರತಗಳನ್ನ ಮಾಡ್ಬೇಕಾದ್ರೆ ಉಪವಾಸಗಳು ಹೆಚ್ಚು ಕಡಿಮೆ. ನಮ್ಮ ಕ್ಲಾಸಲ್ಲೇ ಅರುಣಾ ಎಂಬೆಲಪ್ಪ ಇದಾರಲ್ಲ, ಹೆಚ್ಚು ಕಡಿಮೆ ಯಾವತ್ತು ಕೇಳಿದ್ರೆ ಉಪವಾಸ ಅಂತ ಹೇಳ್ತಾರೆ. ಅವರು ರೈಸ್ ತುಂಬಾ ಹಾರ್ಡ್ಲಿ ತಿಂಗಳಲ್ಲಿ 1 ದಿವಸನ 2 ದಿವಸನ ತಿಂತಾರೇನೋ, ಅವು ಒಂದ್ ವೇಳೆನೆ. ಹಾಗೆ ಏನೋ ಒಂದು ವ್ರತ ಇದ್ದೇ ಇರುತ್ತೆ. ಆತರ ಶ್ರೀ ವೈಷ್ಣವರಿಗೆ ಜಾಸ್ತಿ ಆತರ ಇಲ್ಲ. ಸ್ತ್ರೀಯರಿಗೆ ಇಲ್ವೇ ಇಲ್ಲ ಉಪವಾಸ ಇದು ಮಾಡ್ಬೇಕು ಅಂತ ಏನೋ ಹೇಳೋದೇ ಇಲ್ಲ ನಮ್ಗೆ. ಎಲ್ಲ ತಿನ್ಕೊಂಡು ಚೆನ್ನಾಗಿ ಸಂತೋಷವಾಗಿ ಮಾಡ್ರಮ್ಮ ಅಂತ ಹೇಳ್ತಾರೆ. ಒಂಥರ ಸೌಖ್ಯವಾಗಿ ಈ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. ನಾರಾಯಣನ್ ಎನ್ನಯಾಳಿ நரஹத் ஸ்ரீராமல் காக்கும் திருமால்
நரகத்து சேராமல் காக்கும் திருமால் தன் பேரான பேச பெறாத தன் பேரான பேசப் பெறாத பிணம் சமயர் பேச கேட்டு பிணச்சமயர் பேசக் கேட்டு ஆசைப்பட்டாள் ஆழ்வார் பலர். ஆசைப்பட்டு ஆழ்வார் பலர். இது வியாக்கியானம் பண்றச்சு அந்த ஆழ்வார அழிவாரன்ற மாதிரி பண்ணிருக்கா. உங்க தமிழ் புக்ல என்ன போட்டிருக்கா? ஆழ்வாரன் போட்டிருக்கா? ஆழ்வார் தான் போட்டிருக்க. ஆழ்வார் தான் போட்டிருக்கா. ஓகே. ஆசைப்பட்டு அழிவார் பலருங்கிறீங்களா? அந்த மாதிரி அது கன்னடா புக்லயும் அப்படிதான் மீனிங் சொல்லியிருக்கா. அதோகதிக்கு போயிடுறான் அப்படின்ட்டு. அது அழிவாரா இல்ல ஆழ்வாரான்னு அது அது சந்தேகமா இருந்தது. அது தமிழ் புக்ல அத கேட்கலான்ட்டு நோட் பண்ணிட்டு இருந்தேன். அவங்களை கேட்கணும். நாராயணன் என்னை ஆளி நரகத்து சேராமல் காக்கும் திருமால் தன் பேரான பேச பெறாத பிணம் சமய பேச கேட்டு ஆசைப்பட்டாழ்வார் பலர். நாராயணன் என்னை ஆளி நரகத்து சேராமல் காக்கும் திருமால் தன் பேரான பேசப் பெறாத பிணச்சமயர் பேசக் கேட்டு ஆசைப்பட்டு ஆழ்வார் பலர். ಈ ಭಗವಂತನನ್ನ ಈ ನಾರಾಯಣ ನನ್ನನ್ನ ಆಳ್ತಾನೆ ಅಂತ ಎಣ್ಣೆ ಆಳಿ ನಾನು ನಾರಾಯಣ ತತ್ವವನ್ನು ಒಪ್ಕೊಂಡೆ. ನನಗಂತೂ ಅವನೇ ಒಡೆಯ, ನನಗೆ ಅವನೇ ಸ್ವಾಮಿ ಅಂತ ಒಪ್ಕೊಳ್ತಾನೆ. ಇದರಿಂದ ಏನ್ ನಿಮ್ಗೆ ಪ್ರಯೋಜನ ಅಂತ ಹೇಳಿದ್ರೆ ನರಗತ್ ಶ್ರೀರಾಮಲ್ ಕಾಕುಂ ತಿರುಮಾಲ್ ನರಕದ ಬಾಗ್ಲು ನನಗೆ ಮುಚ್ಚೋಯ್ತು ಅಂತ ಹೇಳ್ತಾರೆ. ಕೇಶಿ ಸಂಹಾರದಲ್ಲಿ ಮಾಡ್ಬೇಕಾದ್ರೆ ಮಾವಾಯ್ ಪಿಳಂದಾನೆ ಅಂತ ಹೇಳ್ಬೇಕಾದ್ರೇನೆ ವ್ಯಾಖ್ಯಾನಗಳನ್ನು ಮಾಡ್ಬೇಕಾದ್ರೆ ಆ ನರಕದ ಬಾಗಿಲನ್ನ ಸೀಳ್ಬಿಟ್ನಂತೆ. ಸೀಳ್ಬಿಟ್ಟ ಅಂತ ಹೇಳಿದ್ರೆ ಮುಚ್ಚಿಬಿಟ್ಟ ಅಂತ. ಮುಚ್ಚಿಬಿಟ್ಟು ಸೀಲ್ ಹಾಕೋದು. ಅಲ್ಲಿ ಯಾರು ಎಂಟರ್ ಆಗದೆ ಇರೋ ತರ ನರಕದ ಬಾಗಿಲನ್ನ ಮುಚ್ಚಿಬಿಡ್ತಾರಂತೆ. ಅದೊಂಥರ ಸಂತೋಷನೇ. ಬೇಕಾದ್ರೆ ಸ್ವರ್ಗಕ್ಕೆ ಹೋಗ್ಬೋದು, ಇಲ್ದರೆ ಮೋಕ್ಷಕ್ಕೆ ಹೋಗ್ಬೋದು. ಎರಡೇ ಆಪ್ಷನ್ ಅಂತ ಇದ್ರೆ ಯಾರಿಗಾದ್ರೂ ಸ್ವರ್ಗದಲ್ಲಿ ಆಸೆ ಇದ್ರೆ ಅಲ್ಲಿ ಹೋಗ್ತಾರೆ. ಮತ್ತೆ ವಾಪಸ್ ಕ್ಷೀಣೆ ಪುಣ್ಯ ಮರ್ತ್ಯಲೋಕಕ್ಕೆ ಬಂದಾಗ ಮತ್ತೆ ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು. ಅದು ಬೇರೆ ವಿಷಯ. ನರಕಕ್ಕಂತೂ ಹೋಗಿ ಸೇರೋದಿಲ್ಲ ಅಂತ. ನಾನು ನಾರಾಯಣನನ್ನ ನಾರಾಯಣನಲ್ಲಿ ಶರಣಾಗತಿ ಮಾಡ್ಕೊಂಡ್ಮೇಲೆ ಏನಪ್ಪ ನನಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನಮ್ಮನ್ನ ನೋಡ್ಕೊಳ್ತಾನೆ. ನಾವು ನರಕಕ್ಕೆ ಹೋಗದೆ ಇರೋ ತರ ನೋಡ್ಕೊಳ್ತಾನೆ. ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಕಾಕುಂ ತಿರುಮಾಲ್ ಅಂತ. ಇಲ್ಲಿ ತಿರುಮಾಲ್ ಅಂತ ಒಂದು ಪದ ಉಪಯೋಗಿಸ್ಬಿಟ್ಟು ಶ್ರೀತತ್ವವನ್ನ ನಮಗೆ ಪರಿಚಯ ಪರಿಚಯ ನಮ್ಗೆಲ್ಲ ಹಾಗೇ ಇದೆ. ಇವ್ರು ಹೇಳಿದ್ರೆ ತಿರುಕಂಡೆ ನಾನು ಆಗ್ಲೇನೆ ಪೂರ್ತಿ ಶ್ರೀತತ್ವ ಪರಿಚಯ ಆಗಿದೆ. ಅದಕ್ಕಲ್ಲ, ಇಲ್ಲಿ ತಿರುಮಾಲನ ಪದ ಹಾಕಿರೋದ್ರಿಂದ ಡೆಫಿನೆಟ್ಲಿ ಪುರುಷಕಾರಿಯಾಗಿರೋ ಲಕ್ಷ್ಮಿ ಇರೋದ್ರಿಂದ ಖಂಡಿತವಾಗ್ಲೂ ನಮಗೆ ಮೋಕ್ಷಕ್ಕೆ ಸುಲಭವಾದ ಮಾರ್ಗ ಅಂತ. ಈ ಶ್ರೀಪತಿತ್ವ ಇದೆಯಲ್ಲ, ಅದು ಹೇಳೋದ್ರಿಂದ ಮೂಲಕ ಭಗವಂತನಿಗೆ ಕ್ಷಮಾಗುಣ, ನಾವು ಶರಣಾಗುವಂತ ಭಗವಂತನಿಗೆ ಕ್ಷಮಾಗುಣ ಇದೆ ಹೆಚ್ಚತ್ತೆ.
No, ma'am has left the call, right? Yes, sir. Yes, she is not in the call. Exit ಆಗಿದೆ. Okay, okay. Yeah, ಜಾಯಿನ್ ಆದ್ರು. ಹಲೋ, ಕ್ಷಮೆ ಇರ್ಲಿ, ನಂದೇ ಇದು ಮಿಸ್ಟೇಕ್. ಇದು ಈ ಪವರ್ ಲೈನು ಆಫ್ ಆಗ್ಬಿಟ್ಟಿದೆ, ಬ್ಯಾಟ್ರಿ ಆಗೋಗಿದೆ ಅಷ್ಟೇ, ಏನಿಲ್ಲ. ಓಕೆ, ಸಾರಿ ಫಾರ್ ದ ಇಂಟ್ರಪ್ಷನ್. ಈ ನಾರಾಯಣ ಶ್ರೀನಾಮ ಇರೋದು, ಇದು ತಿರುಮಾಲ ಅನ್ನೋದ್ರಿಂದ ಕೃಷಕಾರಿಯಾಗಿ ಲಕ್ಷ್ಮಿ ನಮಗೆ ಸಹಕಾರವಾಗಿರ್ತಾಳೆ. ಅವಳು ನಮಗೆ ರೆಕಮೆಂಡ್ ಮಾಡ್ತಾಳೆ, ಭಗವಂತ ನಮಗೆ ಹೇಳಿ ಶಿಫಾರಸ್ ಮಾಡಿ ನರಕಕ್ಕೆ ಹೋಗದೆ ಇರೋ ತರ ನೋಡ್ಕೋತಾಳೆ ಅಂತ ತಿರುಮಾಲ್ ಅಂತ ಹೇಳ್ತಾರೆ. ಈಗ ಇಲ್ಲೊಂದು ತನ್ಪೇರಾನ ಪೇಶ ಪೇರಾದ ಅಂತ ಹೇಳ್ಬೇಕು, ನಾಮಗಳಿದೆಯಲ್ಲ, ಅದನ್ನ ಬಾಯಲ್ಲಿ ಕೂಡ ಹೇಳ್ದಿರೋರು ಇರ್ತಾರೆ ಎಷ್ಟೋ ಜನ. ಈ ಶಮಣರು, ಶಾಕ್ಯರು ಅವರೆಲ್ಲ ಇದಾರಲ್ಲ, ಅವ್ರಿಗೆ ಬೇರೆ ಬೇರೆ ರೀತಿಯ ಸಿದ್ಧಾಂತದಲ್ಲಿ ಮರಳಾಗ್ಬಿಟ್ಟಿರ್ತಾರಲ್ಲ ಅವರು ಖಂಡಿತವಾಗ್ಲೂ ಅಳಿಯೋದು ನಿಶ್ಚಯ. ಪೇಶಕ್ಕೇಟ್ ಆಶೈಪಟ್ ಆಳ್ವಾರ್ ಪಲರ್, ಅದಕ್ಕೆ ಅದ್ರ ಹಿಂದೆ ಹೋಗಿ ರಂಜಕವಾಗಿ ಏನೋ ಎಲ್ಲ ಹೇಳ್ತಾರೆ. ಬೌದ್ಧ ಮತದಲ್ಲಿ ಮತ್ತೆ ಜೈನ ಮತದಲ್ಲಿ ತುಂಬಾ ಅಟ್ರಾಕ್ಟ್ ಆಗ್ಬಿಡ್ತಾರೆ. ತುಂಬಾ ಜನ ಬುದ್ಧಿಸಮ್ಗೆ ಅಟ್ರಾಕ್ಟ್ ಆಗ್ತಾರೆ, ಅದರಲ್ಲಿ ಸ್ಪೆಷಲಿ ಲೆಫ್ಟಿಸ್ಟ್, ಮೈನ್ಲಿ ಆ ಥರ ಕಮ್ಯುನಿಸ್ಟಿಕ್ ಆಟಿಟ್ಯೂಡ್ ಇರೋರೆಲ್ಲ ಬುದ್ಧಿಸಮ್ ಅಲ್ಲಿ ತುಂಬಾ ಅಟ್ರಾಕ್ಟ್ ಆಗ್ತಾರೆ ಅವರೆಲ್ಲಾನು. ಹಾಗೆ ಅದರಲ್ಲಿ ಏನೋ ಒಂದು ಆಕರ್ಷಣೆ. ಆಶೈಪಟ್ ಆಳ್ವಾರ್ ಪಲರ್, ಆಳ್ವಾರ್ ಅಂದ್ರೆ ಆಳವಾಗಿ ಹೋಗ್ತಾರೆ, ಬಿದ್ದೋಗ್ತಾರೆ ಅಂತ ಅರ್ಥ ಮಾಡ್ಬೇಕು ಇಲ್ಲಿ. ಹೇಗೆಂದ್ರೆ ಅಳಿವಾರ್ ಪಲರ್ ಅಂದ್ರೆ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ, ಖಂಡಿತವಾಗ್ಲೂ ನಾಶ ಆಗ್ತಾರೆ ಅಂತ. ಆಳ್ವಾರ್ ಪಲರ್ ಅಂದ್ರೆ ಆಳ್ವಾರ್ಗೆ ಎರಡು ಅರ್ಥ. ಆಳ್ವಾರ್ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಭಗವಂತನ ವಿಷಯದಲ್ಲಿ ಆಳವಾಗಿ ಇಳಿದು ಭಗವಂತನ ಬಗ್ಗೆ ನಮಗೆ ತಿಳಿಸ್ಕೊಡೋರ್ಗೆ ಆಳ್ವಾರ್ ಅಂತ ಹೇಳ್ತಾರೆ. ಇವರು ಇದಕ್ಕೆ ಕೋಹಕವಾಗಿ ಹೇಳ್ತಾರೆ. ಬೇರೆ ಭಗವಂತನ ಹೆಸರು ಹೇಳಕ್ಕೆ ಇಷ್ಟಪಡದೆ ಬೇರೆ ಯಾವುದೋ ಒಂದು ಸಿದ್ಧಾಂತದಲ್ಲಿ ಮರುಳಾಗಿ ಹೋಗ್ತಾರಲ್ಲ, ಆಶೈಪಟ್ ಆಳ್ವಾರ್ ಪಲರ್ ಆ ಥರನೂ ಇದ್ದಾರೆ. ಕೆಲವರು ಇದ್ದಾರೆ ಅಲ್ಲಿ ಆಳ್ವಾಗಿ ಹೊಟ್ಟೋಗ್ತಾರೆ ಅಂತ, ಅಧೋಗತಿಗೆ ಹೋಗ್ತಾರೆ ಅಂತ, ಕೆಳಗಡೆ ಬಿದ್ದೋಗ್ತಾರೆ ಅಂತ. ஆழ்வார் தான் கரெக்ட். ஆழ்வார்ங்கிறது அமிழ்ந்து போவார். அதான் இந்த verb இங்க. It is a verb here. ஆமா ஆமா, ಆಮೇಲೆ ಅಧೋಗತಿಗೆ ಹೋಗ್ತಾರೆ ಅಂತ. ಕೆಳಗಡೆ ಪತನ, ಕನ್ನಡದಲ್ಲಿ ಪತನ, ಅಧೋಗತಿಗೆ ಹೋಗ್ತಾರೆ ಅಂತ. ಆದ್ರೆ ನಿಜವಾಗ್ಲೂ ಆಳ್ವಾರ್ ಅನ್ನೋ ಹೆಸರಿಗೆ ಇದೇನೆ ಮೀನಿಂಗು. ಆಳವಾಗಿ ಇಳಿದು ಭಗವಂತನ ವಿಷಯವನ್ನ ತಿಳಿದು ನಮ್ಗೆ ಹೇಳೋರಿಗೆಲ್ಲ ಆಳ್ವಾರ್ ಅಂತ ಹೇಳ್ತಾರೆ. ಅಲ್ಲಿ ನಾವು ಅದು ಸೂಕ್ಷ್ಮವಾಗಿ ನೋಡ್ಕೊಂಡು ಅದನ್ನ ಗ್ರಹಿಸ್ಬೇಕು. ಅಳಿವಾರ ಅಂದ್ರೆ ತುಂಬಾನೇ ಬೇಗ ನಮ್ಮ ತಲೆಗೆ ಅರ್ಥ ಆಗ್ಬಿಡುತ್ತೆ, ನಾಶ ಆಗ್ಬಿಡ್ತಾರೆ, ಹೌದು ಆತರ. ಅದು ಇರ್ಲಿ, ಅವರು ಆಳ್ವಾರ್ ಹಾಕಿರೋ ಪದಕ್ಕೆ ಅದೇ ತರನೇ ಇಟ್ಕೊಳ್ಳೋಣ, ಅಳಿವಾರಲ್ಲ ಆಳ್ವಾರ್ ಅಂತಾನೆ ಇಟ್ಕೊಳ್ಳೋಣ. ಇಲ್ಲಿ ಶರಣ ನಾರಾಯಣನೇ ಎನ್ನೆ ಆಳಿ ಅಂತ ಹೇಳಿದಾಗ ನಿಮ್ಮನ್ನ ಮಾತ್ರ ಅಲ್ಲ ಎಲ್ಲರನ್ನೂ ಅವನೇ ಆಳೋದು, ಅದು ಎಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಶರಣಾಗತಿ ಗದ್ಯದಲ್ಲಿ ಅಖಿಲ ಜಗತ್ ಸ್ವಾಮಿನ್ ಅಸ್ಮತ್ ಸ್ವಾಮಿನ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಭಗವದ್ ರಾಮಾನುಜರು. ಇಡೀ ಜಗತ್ತಿಗೂ ಅವನೇ ಸ್ವಾಮಿ, ನನಗೂ ಅವನೇ ಸ್ವಾಮಿ, ಅಸ್ಮತ್ ಸ್ವಾಮಿನ್ ಅಂತ ಅವನು. ಅದರಿಂದ ನಾರಾಯಣನ್ ಎನ್ನೆಯಾಳಿ, ನನ್ನನ್ನ ಅವನೇ ಒಡೆತನ, ನನ್ಗೆ ಯಾರಪ್ಪ, ನನಗೆ ಯಾರು ಸ್ವಾಮಿ ಅಂತ ಹೇಳಿದ್ರೆ ನಾರಾಯಣನೇ ಅಂತ ನಿಶ್ಚಯವಾಗಿ ಶರಣಾಗತಿ ಗದ್ಯದಲ್ಲಿ ಕೂಡ ಭಗವದ್ ರಾಮಾನುಜರು ಹೇಳಿದ್ದಾರೆ. ಅದನ್ನ ಕೂಡ ನಾವು ಇಲ್ಲಿ ನೋಡ್ಕೊಳ್ಬಹುದು. ನರಕತ್ತು ಶ್ರೀರಾಮಲ್ ಅಂತ ಹೇಳಿದ್ರೆ, ಈ ನರಕ ಅಂದ ಕೂಡಲೇ ಯಮಧರ್ಮರಾಯನ ಪಟ್ಟಣ, ಅದ್ರಲ್ಲಿ ಒಂದು 27 ಕೈಂಡ್ ಆಫ್ ನರಕ ಇದೆ ಅಂತ ಅನ್ಕೋಬೇಡಿ. ಸಂಸಾರನೇ ಒಂದು ನರಕ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಅಂತ ಹೇಳಿದ್ರೆ ಸಂಸರಿಸುವುದು, ಬಂದು ಹೋಗೋದು. ಈ ಜನ್ಮ ಮುಗಿತಾ ಇನ್ನೊಂದು ಜನ್ಮ, ಮತ್ತೆ ಇನ್ನೊಂದು ಜನ್ಮ, ಹಾಗೆ ಈ ಜನ್ಮ ಆದ್ಮೇಲೆ ಇದರಲ್ಲಿ ಏನೋ ಪಾಪ ಪುಣ್ಯ ಏನಿರುತ್ತೋ ಅಕಾರ್ಡಿಂಗ್ ಟು ದಟ್ ಇನ್ನೊಂದು ಜನ್ಮ. ಈ ಬಂದು ಹೋಗೋದನ್ನೇ ಸಂಸರಿಸುವುದು ಅಂತ ಹೇಳ್ತಾರೆ. ಆ ಸಂಸಾರನ್ನೇ ಒಂದು ನರಕ ಅಂತ ಹೇಳ್ತಾರೆ ಆಳ್ವಾರ್ಗಳೆಲ್ಲ. ನಾವು ಹೇಳ್ಬೇಕಾದ್ರೆ ನರಹತ್ತು ಪೋಹಾಮಲ್ ಅಂತ, ನರಕತ್ತು ಅಂತ ಹೇಳಿದ್ರೆ ಇವ್ ಬಂದ್ಬಿಟ್ರೆ ಮತ್ತೆ ತಿರ್ಗಾ ಹುಟ್ಟಿದ್ರೆ ಯಾರು ಗೊತ್ತು. ಇವಾಗೇನೋ ಯಾರೋ ಒಂದು ಆಚಾರ್ಯ ಕಟಾಕ್ಷ ಸಿಕ್ಕಿ ನಮ್ಗೊಂದು ಅಷ್ಟಾಕ್ಷರಿ ಅಂತ ಗೊತ್ತಾಗಿ ಮೋಕ್ಷ ಅನ್ನೋ ಪದಕ್ಕೆ ಡಿಕ್ಷನರಿನಲ್ಲಿ ಸರಿಯಾದ ಮೀನಿಂಗ್ ಸಿಗದೆ ಹೋದ್ರೆ ಕೂಡ ಯಾರೋ ಉಪನ್ಯಾಸ ಮಾಡೋರ್ ಮೂಲಕ ತಿಳ್ಕೊಂಡಿದೀವಿ. ಇನ್ನೊಂದು ಜನ್ಮ ಅಂತ ಹೇಳಿದಾಗ ಗೊತ್ತಿಲ್ಲ, ವಿ ಮೇ ಗೆಟ್ ಲಾಸ್ಟ್. ಹೇಗೆ ಅಂದ್ರೆ ಒಂದು ಹೈಡ್ರೋಜನ್ ಬೆಲನ್ನ ಕೈಯಲ್ಲಿ ದಾರ ಇರುತ್ತಲ್ಲ, ಬಿಟ್ಬಿಟ್ರೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನೀವೇನ್ ನಿಶ್ಚಯ ಮಾಡಕ್ಕಾಗಲ್ಲ. ಗಾಳಿ ಎಲ್ಲಿ ಬೀಸ್ಕೊಂಡು ಹೋಗುತ್ತೋ ಎಲ್ಲೋ ಹೊಟ್ಟೋಗುತ್ತೆ. ಅದೇ ತರನೇ ನಾವು ಇನ್ನೊಂದು ಜನ್ಮ ಅಂದ್ರೆ ಏನಾಗಿ ಹುಟ್ಟುತ್ತೀವೋ, ನಾಯಿಯಾಗಿ ಹುಡ್ತೀವೋ, ನರಿಯಾಗಿ ಹುಡ್ತೀವೋ, ಮನುಷ್ಯರಾಗೋ ಗೊತ್ತಿಲ್ಲ. ಈ ಭೂಮಿನಲ್ಲೋ ಯಾವ ಕಲ್ಪದಲ್ಲಿ ಎಷ್ಟು ಕಲ್ಪಾಂತರದವರೆಗೂ ಇನ್ನೂ ಹುಟ್ಟಬೇಕು, ಎಲ್ಲ ಯಾವುದು ನಿಶ್ಚಯ ಇಲ್ಲ, ಯಾವುದು ಗೊತ್ತಾಗೋದಿಲ್ಲ.
ಅದು ತುಂಬಾ ಕಷ್ಟ. ಅದ್ರ ಬದಲು ಇವಾಗಲೇ ಶರಣಾಗತಿ ಮಾಡಿಕೊಂಡು ಭಗವಂತನ ಹೋಗಿ ಸೇರೋದು ಮೇಲು ಅಂತ ಹೇಳ್ತಾರೆ. ಈ ಪೇರಾನ ಅಂತ ಹೇಳ್ಬೇಕಾದಾಗ ಯಾವ ಹೆಸರು ಹೇಳ್ಬೋದು? ಯಾವ್ದಾದ್ರೂ ಹೇಳು. ಪೇರ ಇರೆತ್ತಾನೆಂಡ್ರಾರೆ ಮಡಲ್ನಲ್ಲಿ ಹೇಳ್ಬೇಕಾದ್ರೆ ಯಾರು ಅವನು ಅಂತ ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಆ ಮಡಲ್ನಲ್ಲಿ ಪರಾಂಕುಶ ನಾಯಕಿಯಾಗಿ ಪರಾಂಕುಶ ನಾಯಕಿನ ಪರಕಾಲ ನಾಯಕಿಯಾಗಿ ದುಃಖ ಪಟ್ಕೊಂಡಿರ್ತಾಳೆ. ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಸಪ್ಪೆ ಕುತ್ಕೊಂಡು ಏನ್ ಕಾಯಿಲೆ ಬಂದಿದೆ ಇವಳಿಗೆ ಅಂತ ಹೇಳಿದ್ರೆ, ಇಲ್ಲ ಇವಳಿಗೆ ಬಂದಿರೋ ಕಾಯಿಲೆ ಇವನಿಂದಾನೇ ಬಂದಿರೋದು. ಯಾರು ಅಂದ್ರೆ ಪೇರ ಇರೆತ್ತಾನೆಂಡ್ರಾರೆ, ಅದೇ ಅವನಿಗೆ ಸಹಸ್ರನಾಮ ಇದೆ ಅಂತ ಹೇಳ್ತಾರೆ, ಅವನಿಂದಾನೇ ಬಂದಿರೋದು ಈ ಕಾಯಿಲೆ ಇವಳಿಗೆ, ಈ ತರ ಆಗಿರೋದು ಇವಳು. ಒಮ್ಮತ್ ಇದಾಗಿ ಕೂತ್ಬಿಟ್ಟಿದ್ದಾಳೆ ಡಲ್ ಆಗಿ. ಅದಕ್ಕೆ ಪರಕಾಲ ನಾಯಕಿಗೆ ಆ ವಿಷಯ ಹೇಳ್ತಾರೆ. பேராயிரம் ಕೊಂಡದೋರ್ ಬೀಡುಡೆಯನ್ ನಾರಾಯಣನ್. ಅವ್ನು ನಾರಾಯಣನ್ಗೆ 1,000 ಹೆಸರು, 1,000 ಹೆಸರಿದೆ ಅಂತ. ಸಹಸ್ರಾನೇ ಅಂದ್ರೆ ಅದಕ್ಕಿಂತ ಜಾಸ್ತಿ. ಸುಮ್ಮನೆ ಒಂದು ಗುರುತಿಗಾಗಿ 1,000 ಹೆಸರಿದೆ ಅಂತ ಹೇಳ್ತಾರೆ. ಬೃಹದಿ ಶಾಸ್ತ್ರದಲ್ಲಿ ಒಂದೊಂದು ಅನುವಾಕದಲ್ಲೂ ಅಷ್ಟು ಚೆನ್ನಾಗಿ ಭಗವಂತನ ಗುಣವನ್ನ ಗಾನ ಮಾಡಿದಾಗ ಎಲ್ಲ ಋಷಿಗಳೆಲ್ಲ ಸೇರ್ಕೊಂಡು ಇದನ್ನ ದಿನಾನು ಅನುಸಂಧಾನ ಮಾಡೋಣ ಅಂತ ಮಾಡ್ತಾ ಇದ್ರಂತೆ. ಅವ್ರಿಗೆ ಕಾಲಾವಧಿ ಜಾಸ್ತಿ ಇತ್ತು, ಒಂದು ದಿನದ ಅವಧಿನೂ ಜಾಸ್ತಿ ಇತ್ತು, ಅವ್ರಿಗೆ ಮಾಡಕ್ಕಾಗ್ತಾ ಇತ್ತು. ಆದ್ರೆ ಆ ಬೃಹದಿ ಶಾಸ್ತ್ರದಲ್ಲಿ ನಿತ್ಯಾನುಸಂಧಾನ ತರ ಮಾಡಕ್ಕಾಗಲ್ಲ ಅಂತ ಒಂದೊಂದು ಪದಗಳನ್ನ ಹೆಕ್ಕಿ ಯಾವ್ದು ಚೆನ್ನಾಗಿದೆ ಅನ್ನೋ ಅದನ್ನ ಆರಿಸಿ ವಿಷ್ಣು ಸಹಸ್ರನಾಮ ಅಂತ ಮಾಡಿದ್ರು. ಹಾಗೆ ಅದನ್ನ ಭಗವಂತನ ಹೆಸರು ಈ ತಿಮಗೆ ಆಳ್ವಾರು ಹೇಳ್ತಾರೆ, ಯಾವ್ದಾದ್ರು ಒಂದು ಹೆಸರು. ನಾನು ಸೊನ್ನೆ ನಮನು ಮೊರೆ ನಾನು ಹೇಳ್ತೀನಿ ನೀವು ಹೇಳಿ, ನಾನು ಹೇಳಿ ಉದ್ಧಾರ ಆದೆ, ನೀವು ಹೇಳಿ ಅದನ್ನೇ ಅಂತ ಹೇಳ್ಬಿಟ್ಟು ತಿರುಮಂಗೆ ಆಳ್ವಾರು ಭಗವಂತನ ಹೆಸರ ಬಗ್ಗೆ, ಆ ನಾಮದ ಮಹಿಮೆಯನ್ನ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇವರಂತೂ ಪುರಂದರದಾಸರಂತೂ ಹೇಳೇ ಬಿಡ್ತಾರೆ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮ ಒಂದಿದ್ದರೆ ಸಾಕು ಅಂತ. ಕೇವಲ ಭಗವಂತನ ನಾಮ ಇಟ್ಕೊಂಡೇನೆ ದ್ರೌಪದಿ ತನ್ನ ಮಾನವನ್ನ ರಕ್ಷಣೆ ಮಾಡ್ಕೊಂಡ್ಲಂತೆ. ಕೇಳ್ತಾರಂತೆ, ಯಾತಕ್ಕೆ ನೀನ್ ಯಾವಾಗ್ಲೂ ದ್ರೌಪದಿನ ಎದುರುಗಡೆ ಸಿಕ್ಕಿದ್ರೆ ಅವಳು ಕಣ್ಣಲ್ಲಿ ಇಟ್ಕೊಂಡಲ್ಲ, ತಲೆ ಕೆಳಗಡೆ ಮಾಡ್ತೀಯಲ್ಲ ಕೃಷ್ಣ ಅಂತ ಕೇಳ್ತಾರಂತೆ. ಕೃಷ್ಣ ಆ ಎಪಿಸೋಡ್ ಆದ್ಮೇಲೆ ಕೃಷ್ಣೆ ಏನು ಯಾರ ಕೃಷ್ಣೆ ಅಂತ ಹೇಳಿದ್ರೆ ಅವಳು ದ್ರೌಪದಿಯನ್ನ ನೇರವಾಗಿ ನೋಡ್ತಾ ಇರ್ಲಿಲ್ಲಂತೆ. ಯಾಕೆ ಅಂತ ಹೇಳಿದ್ರೆ ಅವಳು ಮಾನಭಂಗ ಆಗ್ಬೇಕಾದ್ರೆ ನೇರವಾಗಿ ಬಂದು ಎದುರುಗಿದ್ದು ನಾನು ಕಾಪಾಡ್ಲಿಲ್ವಲ್ಲ, ನೀನೇ ತಾನೇ ಕಾಪಾಡಿದ್ದು ಅಂದ್ರೆ ನಾನೆಲ್ಲಿ ಕಾಪಾಡ್ದೆ, ನನ್ನ ನಾಮ ಕಾಪಾಡ್ತದ್ದು ಅಂತ. ಅದೇ ತರ ದಾಸರು ಕೂಡ ಹಾಡ್ಬೇಕಾದ್ರೆ ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮ ಒಂದಿದ್ದರೆ ಸಾಕು, ನಾಮದ ಬಲದಿಂದಲೇ ಎಲ್ಲವನ್ನ ಸಾಧಿಸ್ಕೊಳ್ಬೋದು. ಅದನ್ನ ಇಲ್ಲಿ ಹೇಳ್ತಾರೆ. ಪೇರಾನ ಅಂತ ಹೇಳಿದಾಗ ಹೆಸರು ಮಹಿಮೆಯನ್ನ ತೋರಿಸ್ತಾರೆ ಇಲ್ಲಿ. ಯಾರು ಅದು ಹೇಳಕ್ಕೆ ಪೇಷ ಪೆರಾದ ಪಿಣಮ್ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಸಿದ್ಧಾಂತವು ಹೇಗೆ ಹೆಣ ಕೊಳ್ತು ಹೋಗುತ್ತೆ ನೋಡಿ, ಆ ತರ ಬಾಯಲ್ಲಿ ದೇವರ ನಾಮವನ್ನ ಹೇಳದೆ ಹೋದ್ರೆ ಡಿಟಿರಿಯರೇಟ್ ಆಗ್ಬಿಡ್ತೀವಿ ಅಂತ. ಉತ್ತೀರ್ಣರಾಗ್ಬೇಕು ಅಂದ್ರೆ ಭಗವಂತನ ಪಾದಗಳನ್ನ ಹಿಡ್ಕೊಳ್ಬೇಕು, ಭಗವಂತನ ನಾಮಗಳನ್ನ ಹೇಳ್ಬೇಕು. ಉತ್ತೀರ್ಣರಾಗಲ್ಲ ಅಂತಿದ್ರೆ ಬದುಕಿದ್ರು ಹೆಣತ್ತರ ಅಂತ ಅರ್ಥ. ಅದನ್ನ ಹೀಗೆ ಅರ್ಥ ಮಾಡಿ ತೋರಿಸ್ತಾರೆ. ಮುಂದಿನ ಹಾಡು ಹೋಗೋಣ. ಎಷ್ಟೋ ಹೇಳ್ಬೋದು, ನಾಮದ ಮಹಿಮೆಯನ್ನ ಹೇಳ್ಬೇಕಾದ್ರೆ ಎಷ್ಟಾದ್ರೂ ಸಾಧಿಸ್ಕೊಳ್ಬೋದು. ಏನು ಪ್ರತಿ ಒಂದು ಸತಿನೂ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಶಿಕ್ಷೆ ಕೊಟ್ಟಾಗ ನಾಮವನ್ನ ಹರಿ 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 ಅನ್ಕೊಂಡೇ ಅದನ್ನ ಎಲ್ಲವನ್ನ ಅನುಭವಿಸ್ತಾನೆ. ವಿಷ ಕಾರ್ಕೋಟಕ ವಿಷವನ್ನ ಕೈಯಾದ ಕೈಯಿಂದಲೇ ಕುಡಿಸಿದಾಗ ಕೂಡ ಹರಿ 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 ಅಂತ ಕುಡಿದ್ನಂತೆ. ಕುಡಿಬೇಕಾದ್ರೆ ಮೈಯೆಲ್ಲ ಶರೀರವೆಲ್ಲ ನೀಲಿ ಆಗ್ಬಿಟ್ಟು ಹರಿನಾಮ ಜಪ ಮಾಡ್ತಾ 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 ಮತ್ತೆ ಮೊದಲನೇ ಬಣ್ಣಕ್ಕೆ ಬಂದು ತಿಳಿವಾಗ್ಬಿಟ್ನಂತೆ. ಹೇಗೆ ಅಂದ್ರೆ ಆ ನಾಮದ ಜಪನೇ ಎಲ್ಲವನ್ನ ಮಾಡ್ತು ಅಂತ ಹೇಳ್ತಾರೆ. ಆತರ ಇಲ್ಲಿ ಹೆಸರನ್ನ ಹೇಳ್ದೇ ಇರೋರು ಅವರೆಲ್ಲ ಅಧೋಗತಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಮುಂದಿನ ಹಾಡ್ಗೋಣ. பலதேவரேத்த பலதேவரேத்த படிகடந்தான் பாதம் படிகடந்தான் பாதம் மலரேற விட்டு இறைஞ்சி வாழ்த்த மலரேற இட்டு இறைஞ்சி வாழ்த்த பலராகில் மார்க்கண்டன் கண்ட வகையே பலராகில் மார்க்கண்டன் கண்ட வகையே வரும் கண்டீர் வரும் கண்டீர் நீர் கண்டன் கண்ட நிலை நீர் கண்டன் கண்ட நிலை
பலதேவரேத்த படிகடந்தான் பாதம் மலரேற விட்டு இறைஞ்சி வாழ்த்த வளராகில் மார்க்கண்டன் கண்ட வகையே வரும் கண்டீர் நீர் கண்டன் கண்ட நிலை. பலதேவரேத்த படிகடந்தான் பாதம் மலரேற இட்டிரஞ்சி வாழ்த்த வளராகில் மார்க்கண்டன் கண்ட வகையே வரும் கண்டீர் நீர் கண்டன் கண்ட நிலை. ಫಲ ದೇವರೇತ ಅಂದ್ರೆ ಅನೇಕ ದೇವತೆಗಳು, ಎಲ್ಲಾರು 33 ಕೋಟಿ ದೇವತೆಗಳು ಇದೆಯಲ್ಲ, ಎಲ್ಲಾರು ಬಂದು ಈ ಇವನ ಪಾದವನ್ನ ಹೇಗೆ ಅರ್ಚಿಸಿದ್ರು ಅಂದ್ರೆ ಮಲರೇರ ವಿಟ್ಟಿರಂಜಿ ವಾರ್ತ, ಹೂಗಳನ್ನ ಅರ್ಚನೆ ಮಾಡ್ತಾ ಬಾಯಲ್ಲಿ ಸ್ತೋತ್ರಗಳನ್ನ ಹೇಳ್ತಾ ಎಂಥ ಪಾದ ಅಂತ ಹೇಳಿದ್ರೆ ಪಡಿಕಡಂದಾನ್ ಪಾದಂ, ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನೆಲ್ಲ ಅಳ್ಕೊಂಡಲ್ಲ ಆ ಪಾದವನ್ನ ಪುಷ್ಪದಿಂದ ಅರ್ಚನೆ ಮಾಡಿ ಎಲ್ಲ ದೇವತೆಗಳು ಪೂಜೆ ಮಾಡ್ತಾರಂತೆ. ಯಾಕೆ ಇಲ್ಲಿ ಹೇಳಿದ್ರು ಅಂದ್ರೆ ನೀವು ಅರ್ಚನೆ ಮಾಡಿ ಅಂದ್ರೆ ನಾವ್ ಯಾಕೆ ಮಾಡ್ಬೇಕು ಅಂದ್ರೆ ಎಲ್ಲ ದೇವತೆಗಳೇ ಎಲ್ಲ ಅದನ್ನ ಪೂಜೆ ಮಾಡ್ತಾ ಇರ್ಬೇಕಾರೆ ನಾವು ಸಾಧಾರಣ ಮನುಷ್ಯದವರು, ನಾವು ಯಾತ್ರು ಮನುಷ್ಯರು ಅವ್ರು ಕಂಪೇರ್ ಮಾಡಿದ್ರೆ ನಾವ್ ಏನೂ ಇಲ್ಲ. ಅವ್ರು ಕೂಡ ಪೂಜೆ ಮಾಡ್ತಾರೆ ಅಂತ ಹೇಳಿ ಫಲದೇವರೇತ ಬ್ರಹ್ಮನೇ, ಬ್ರಹ್ಮರುದ್ರಾದಿಗಳು ಮೊದಲ್ಕೊಂಡು ಎಲ್ಲಾರು ನಾವು ಮೊನ್ನೆ ಹಿಂದಿನ ಹಾಡಲ್ಲಿ ನೋಡಿದ್ವಲ್ಲ, ಬ್ರಹ್ಮ ತನ್ನ ಧರ್ಮವನ್ನೆಲ್ಲ ಉದಕವನ್ನಾಗಿ ಮಾಡಿ ಕಮಂಡಲವನ್ನು ಇಟ್ಟು ಪಾದ ಪೂಜೆ ಮಾಡ್ದ. ಆ ನೀರು ಶಿವನ್ ತಲೆ ಮೇಲೆ ಬೀಳೋದರ ನೋಡ್ಕೊಂಡು ಬೀಳಿಸ್ದ. ಶಿವ ಅದನ್ನ ತಲೆ ಮೇಲೆ 10,000 ವರ್ಷ ಇಟ್ಕೊಂಡು ಕೊಂಡಾಡ್ದ ಅಂತ. ಈ ತರ ಎಲ್ಲ ಭಗವಂತನ ಗುಣ ವಿಶೇಷಗಳನ್ನ, ಕಲ್ಯಾಣ ಗುಣಗಳನ್ನ ಹಂಗೆಲ್ಲ ಕೊಂಡಾಡ್ತಾರೆ. ದೇವತೆಗಳು ಕೂಡ ಕೊಂಡಾಡ್ತಿರ್ಬೇಕಾರೆ ವಲರಾಹಿಲ್ ಒಂದ್ ಪದ ಹೌದು, ಗಟ್ಟಿಗರಾದ್ರೆ ಅಂತ. ವಲರಾಹಿಲ್ ಅಂದ್ರೆ ಬಲ ಇರ್ಬೇಕು ಅನ್ನೋ ತರ ಅರ್ಥ ಆಗುತ್ತೆ. ಡಿಕ್ಷನರಿ ಮೀನಿಂಗ್ ನೋಡಿದ್ರೆ ವಲರಾಹಿಲ್ ಅಂದ್ರೆ ಮನಸ್ಸು ನಿಮಗೆ ಗಟ್ಟಿಯಾಗಿದ್ರೆ ಅಂತ. ಮನಸ್ಸು ನಿಮಗೆ ದೃಢವಾಗಿರ್ಬೇಕು, ಮನಸ್ಸು ನಿಮ್ಗೆ ದೇವತಾಂತರದಲ್ಲಿ ಹೋಗದೆ ಇರ್ಬೇಕು, ಮನಸ್ಸು ನಿಮ್ಗೆ ಒಂದು ಸಣ್ಣ ಕಾರಣಕ್ಕೂ ಎಲ್ಲೋ ಬೇರೆ ಕಡೆ ನಮ್ಗೆ ಪರಿಹಾರ ಸಿಕ್ಬಿಡ್ಬೋದು ಅಂತ ಹೋಗ್ಬಿಡ್ಬಾರ್ದು. ಇದನ್ನ ವಲರಾಹಿಲ್ ಅಂತ ಇಲ್ಲಿ ಹಾಕಿದ್ದು ಪದ. ನಾನ್ಮೋಹನ್ ತಿರುವಂದಾದಿ, ನಾನು ಈಗಲೇ ಮುಂಚೆನೆ ಹೇಳಿದ್ದೀನಿ, ತುಂಬಾ ನಿಷ್ಠುರವಾದ ತಿರುವಂದಾದಿ ಇದು. ಎಲ್ಲ ಹಾರ್ಡ್ ಕೋರ್ ಟ್ರೂತ್ ಅಂತ ಇದೆಯಲ್ಲ, ಅದೆಲ್ಲಾನು ನಮಗೆ ಇದ್ರಲ್ಲಿ ಸಿಗತ್ತೆ. ಏನಾದ್ರೂ ನಮ್ಗೆ ಸಂಶಯಗಳೆಲ್ಲ ಇದ್ರೆ ಎಲ್ಲ ಹೋಗ್ಬಿಡತ್ತೆ ನಿಶ್ಚಲವಾಗಿ. ಕೊನೆಯಲ್ಲಿ ವಿಲ್ ಕಮ್ ಔಟ್ ವೆರಿ ಪ್ಯೂರ್. ಹಾಗೆ ಸ್ಟರ್ಲೈಸ್ ಆಗಿ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಮನಸ್ಸು ನಿಶ್ಚಲವಾಗತ್ತೆ, ಕ್ಲಾರಿಟಿ. ಯಾರು ನಮ್ಗೆ ಅಲ್ಲಾಡ್ಸಕ್ಕಾಗಲ್ಲ, ಗಟ್ಟಿಯಾಗಿರುತ್ತೆ ಅವಾಗ. ವಲರಾಹಿಲ್, ನೀವ್ ಅಕಸ್ಮಾತ್ ದೃಢವಾಗಿದ್ರೆ ಮಾರ್ಕಂಡನ್ ಕಂಡವಹಯೇ, ಮಾರ್ಕಂಡೇಯರ ಬಗ್ಗೆ ಇಲ್ಲಿ ಹೇಳ್ತಾರೆ. ಮಾರ್ಕಂಡೇಯರು ಹೀಗೇನೆ ಕಂಡ್ಕೊಂಡ್ರು ಅಂತ. ಯಾಕೆ ಮಾರ್ಕಂಡೇಯರ ಬಗ್ಗೆ ಇಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ಮಾರ್ಕಂಡೇಯ ಮೃಕಂಡ ಮಹರ್ಷಿಗೆ ಅವ್ರಿಗೆ ಪುತ್ರನಾಗಿ ಮಾರ್ಕಂಡೇಯ ಹುಟ್ಟುತ್ತಾನೆ. ಅವನಿಗೆ 16 ವರ್ಷದಲ್ಲೇ ಮೃತ್ಯು ಅಂತ. ಯಾಕಂದ್ರೆ ಹುಟ್ಟಬೇಕಾದ್ರೇನೆ ರುದ್ರನ ಅನುಗ್ರಹದಿಂದ ಹುಟ್ಟುತ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನಿಮಗೆ 16 ವರ್ಷ ಒಳ್ಳೆ ಬುದ್ಧಿವಂತನಾಗಿರೋ ಮಗ ಬೇಕು, ಅಥವಾ 100 ವರ್ಷ ದಡ್ಡನಾಗಿ ಪೆದ್ದನಾಗಿರೋ ಮಗ ಬೇಕಂತ ಕೇಳಿದಾಗ ಇಲ್ಲ ನಮಗೆ 16 ವರ್ಷ ಜಾಣನಾಗಿ ಬುದ್ಧಿವಂತನಾಗಿರೋ ಹುಡುಗ ಇದ್ರೆ ಸಾಕು, ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳಿದ್ರು ಅಷ್ಟೇ, ಮಗುನು ಹುಟ್ಟಿತು, ತುಂಬಾ ಜಾಣನಾಗಿದ್ದ, ತುಂಬಾ ಒಳ್ಳೆಯವನಾಗಿದ್ದ, ಸಾತ್ವಿಕನಾಗಿ ಎಲ್ಲಾನು ಸರಿ. ಆದ್ರೆ 16 ವರ್ಷ ಹೋಗಿದ್ದೆ ಹೆಂಗೆ ಅಂತ ಗೊತ್ತಿಲ್ಲ. ಚಿಟಿಕೆ ಹೊಡೆಯೋದ್ರಲ್ಲಿ 16 ವರ್ಷ ಆಗೋಯ್ತು. ಆ ಮೃಕಂಡ ಮಹರ್ಷಿ ಪತ್ನಿ ಮತ್ತೆ ಅವರಿಗೆ ತುಂಬಾ ದುಃಖ ಆಗ್ತಾ ಇತ್ತು. ಈ ದೈನಂದಿಕ ಚಟುವಟಿಕೆಗಳಲ್ಲಿ ಅವ್ರಿಗೆಲ್ಲ ಆಸಕ್ತಿನೇ ಇಲ್ಲದೆ ಒಂಥರ ಆಗ್ಬಿಟ್ಟಿದ್ರು. ಮಗನಿಗೆ ಆಶ್ಚರ್ಯ ಆಗುತ್ತೆ, ಅಮ್ಮ ಏನಾಯ್ತು ನಿಮ್ಗೆ ಇಬ್ರಿಗೂ, ಯಾಕೆ ಈ ತರ ಇದ್ದೀರಾ ಅಂತ ಹೇಳೋದಿಲ್ಲ ಮಗನಿಗೆ. ನಿನ್ನ ಸಾವು ಸನ್ನಿಹಿತ ಆಗ್ತಾ ಇದೆಪ್ಪ, ನೀನು ಹೋಗ್ಬಿಡ್ಬೇಕು, 16 ವರ್ಷಕ್ಕೆ ನಿನ್ನ ಆಯುಸ್ ಆಗ್ಬಿಡತ್ತೆ ಅಂತ ಮಗನಿಗೆ ಹೇಳಲ್ಲ. ಇಲ್ಲಪ್ಪ ಏನೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕೊನೆಗೆ ಒಪ್ಕೊಳ್ಳಲ್ಲ ಅವನು. ನೀವು ಹೇಳಲೇಬೇಕು, ಇಲ್ಲದ್ರೆ ನೀವು ಈ ತರ ಇರ್ಲೇ ಇಲ್ಲ ಅಂತ ತುಂಬಾ ಬಲವಂತ ಪಡಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀನು ವರದ ಅನುಗ್ರಹದಿಂದ ವಿಶೇಷವಾಗಿ ನೀನು ಹುಟ್ಟಿದವನು, 16 ವರ್ಷ ಆದ್ಮೇಲೆ ನೀನು ಹೊರಟೋಗ್ಬಿಡ್ಬೇಕು, ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಅವನಿಗೂ ಸ್ವಲ್ಪ ದುಃಖ ಆಗುತ್ತೆ. ಅವಾಗ ಹೇಳ್ತಾನೆ, ನೋಡೇ ಬಿಡೋಣ, ನಾನಂತೂ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ, 16 ವರ್ಷ ಆಗ್ಲಿ ಖಂಡಿತವಾಗ್ಲೂ ನಾನು ಹೋಗೋದೇ ಇಲ್ಲ, ಇಲ್ಲೇ ಇರ್ತೀನಿ. ಹಾಗೆಲ್ಲ ಆಗೋದಿಲ್ಲಪ್ಪ, ಯಮಧರ್ಮರಾಯ ಬಂದ್ರೆ ಅವನು ಬಂದು ಕರೆದಾಗ ಯಾರು ಹೋಗಲ್ಲ ಅಂತ ಹಾಕೋಕ್ಕಾಗಲ್ಲ, ಅವನ ಪಾಶ ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ, ನಾನು ತಪಸ್ ಮಾಡಿ ನನ್ನ ಆಯುಸ್ಸನ್ನ ಪಡ್ಕೊಳ್ತೀನಿ ಅಂತ ಹೋಗಿ ಶಿವನನ್ನ ಕುರಿತು ತಪಸ್ ಮಾಡ್ತಾನೆ. ಯಮ ಬರ್ತಾನೆ, ಪಾಶ ಹಾಕಿದಾಗ
ಏನ್ ಮಾಡಿದ್ರು ಅಳ್ಳಾಡೋದೇ ಇಲ್ಲ. ಎಷ್ಟು ಕಷ್ಟ ಆಗತ್ತೆ ಅವನಿಗೆ ಆ ಜೀವವನ್ನು ತಗೊಳಕ್ಕೆ ಅಂದ್ರೆ ಜೋರಾಗಿ ಪಾಶ ಆಗ್ತಾನೆ. ಅವನು ಪಕ್ಕದಲ್ಲಿ ಒಂದು ಲಿಂಗ ಇಟ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ, ಲಿಂಗದ ಸಮೇತ ಕೈಲಾಸ ಎಲ್ಲ ಅಳ್ಳಾಡೋಗ್ಬಿಡುತ್ತಂತೆ. ಅವಾಗ ಸಾಕ್ಷಾತ್ ಈಶ್ವರ ಬಂದು ಹೇಳ್ತಾನೆ, ಏನಪ್ಪ ಬೇಕು ಅಂದ್ರೆ, ಇಲ್ಲ ನಮ್ಮ ತಂದೆ ತಾಯಿಗೆ ನಾನು 16 ವರ್ಷದಲ್ಲಿ ಹೋಗ್ಬಿಟ್ಟೆ, ಅವರು ವೃದ್ಧಾಪ್ಯದಲ್ಲಿ ಯಾರು ನೋಡ್ಕೊಳ್ತಾರೆ, ಅವ್ರಿಗೆ ನನಗೆ ಆಯಸ್ಸು ಅಷ್ಟು ಕಡಿಮೆ ಇದ್ರೆ ಸಾಕಾಗಿಲ್ಲ, ಆಯ್ತಪ್ಪ ನೀನು ಚಿರಂಜೀವಿ ಆಗಿರು ಅಂತ ಹೇಳ್ತಿ ಇದು ಮಾಡ್ಬಿಟ್ಟು ವರ ಕೊಟ್ಬಿಟ್ಟು ಹೊರಟೋಗ್ರೆ. ಇವನಿಗೆ ಚಿರಂಜೀವಿಯಾಗಿ ಇರು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಯಾರು ಈ ಸೃಷ್ಟಿಯನ್ನೆಲ್ಲ ಯಾರು ಮಾಡೋದು, ಯಾರಿಗೆ ಇಷ್ಟೇ ಆಯಸ್ಸು ಅಂತ ನಿರ್ಣಯ ಮಾಡೋದು, ಅದನ್ನ ತಿಳ್ಕೊಬೇಕು ಅಂತ ಹೇಳ್ತಾನೆ. ಮತ್ತೆ ತಪಸ್ ಮಾಡಿದಾಗ ಈಶ್ವರ ಬಂದು ಹೇಳ್ತಾನೆ, ಇದೆಲ್ಲ ಈ ಸೃಷ್ಟಿ ರಹಸ್ಯ ಎಲ್ಲ ನೀನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀನು ಮೋಕ್ಷ ಅಂದ್ರೆ ಏನು ಅಂತೆಲ್ಲ ಕೇಳ್ತಾನೆ. ಮೋಕ್ಷಕ್ಕೆ ನನಗೆ ಅಧಿಕಾರ ಇಲ್ಲಪ್ಪ, ನಾನು ಕೊಡೋಕ್ಕಾಗೋದಿಲ್ಲ, ಆದ್ರೆ ಈ ಸೃಷ್ಟಿ ರಹಸ್ಯ ಎಲ್ಲ ನೀನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಷ್ಣುವನ್ನ ಕುರಿತು ತಪಸ್ ಮಾಡು ಅಂತ ಹೇಳ್ತಾರೆ. ಅವಾಗ ಒಂದು ಸಂಗತಿಯನ್ನು ಹೇಳ್ತಾರೆ, ಯಾರು 12 ವರ್ಷ ಕಾಲ ಸೂರ್ಯನ ಆರಾಧನೆ ಮಾಡ್ತಾ ಇರ್ತಾರೋ, ಆದಿತ್ಯನನ್ನ, ಅವರು ಶಿವಭಕ್ತನಾಗಿ ಹುಟ್ಟುತ್ತಾರೆ ಒಂದು ಜನ್ಮದಲ್ಲಿ. ಮತ್ತೆ 12 ವರ್ಷ ಕಾಲ ಯಾರು ಶಿವಭಕ್ತನಾಗಿರ್ತಾರೋ ಅವನಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ವೈಷ್ಣವನಾಗಿರಕ್ಕೆ. ಆವಾಗ ಅವನು ವಿಷ್ಣು ಭಕ್ತಿಯನ್ನ ಮಾಡಿ ಭಗವಂತನಲ್ಲಿ ಶರಣಾಗತಿ ಮಾಡ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ಬೋದು. ಆದ್ರೆ ಬಾಕಿ ಇನ್ನೂ ಹೆಚ್ಚು ನಿನಗೆ ಸೃಷ್ಟಿ ರಹಸ್ಯ ಎಲ್ಲ ತಿಳ್ಕೋಬೇಕು, ಸೃಷ್ಟಿ ಸ್ಥಿತಿ ಮತ್ತೆ ಪ್ರಳಯದು ಎಲ್ಲ ನಿನ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀನು ವಿಷ್ಣುವನ್ನೇ ಕೇಳ್ಬೇಕು, ಅದೆಲ್ಲ ಅವನೇ ಹೇಳ್ತಾನೆ. ಅವಾಗ ವಿಷ್ಣುವನ್ನ ಕುರಿತು ತಪಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಆ ತಪಸ್ಸಿನಲ್ಲಿ ಎಲ್ಲ ಕಡೆನೂ ಜಲ ಆವರ್ತ ಆದಂಗೆ ಇವ್ರಿಗೆ ಒಂದು ಇದಾಗತ್ತೆ, ಅನುಭವ ಉಂಟಾಗತ್ತೆ. ಆ ಜಲದಲ್ಲಿ ಒಂದು ಸಣ್ಣ ಎಲೆ ಮೇಲೆ ಒಂದು ಮಗು ತೇಲ್ಕೊಂಡು ಬರ್ತಾ ಇರೋ ತರ. ಅವಾಗ ತಾತ ಅಂತ ಕರೀತಾರ, ಇನ್ನೇನ್ ಮೂಗುವರೆಗೂ ನೀರ್ ಬಂದ್ಬಿಡುತ್ತೆ, ಇವರು ಮುಳುಗೋಗ್ಬೇಕು ಅಂತ ಇರ್ಬೇಕಾದ್ರೆ ತಾತ ಅಂತ ಕೂಗ್ತಾರಂತೆ. ಯಾರು ಇಂತ ನೋಡ್ತಾ ಇದ್ರೆ ಒಂದು ಸಣ್ಣ ಮಗು, ಅಯ್ಯೋ ಈ ಮಗುನು ಮುಳುಗೋಗೋ ತರ ನೀರಲ್ಲಿ ನಿಂತಿರ್ಬೇಕಾದ್ರೆ ಆ ಮಗು ದೊಡ್ಡದಾಗಿ ಬಾಯಿ ತಗೊಳತ್ತಂತೆ. ಇವರೇ ನೀರ್ ಸಮೇತ ಅವರು ಆ ಮಗುವಿನ ಹೊಟ್ಟೆ ಒಳಗೆ ಹೊಟ್ಟೋಗ್ತಾರೆ. ಹೊಟ್ಟೆ ಒಳಗೆ ಹೋದಾಗ ಅಲ್ಲಿ ನೋಡ್ತಾರೆ ಬ್ರಹ್ಮರುದ್ರಾದಿಗಳೆಲ್ಲ ಭಗವಂತನ ಹೊಟ್ಟೆನಲ್ಲಿ ಉದರದಲ್ಲಿ ಒಂದು ಏಕದೇಶದಲ್ಲಿ ಇದ್ದಾರೆ. ಹಬ್ಬ ಆಶ್ಚರ್ಯಕರವಾಗಿ ಎಲ್ಲವನ್ನ ನೋಡ್ತಾರೆ. ಸೃಷ್ಟಿನಲ್ಲಿ ಏನೇನಿರುತ್ತೋ ಚೇತನ ಅಚೇತನ ಪದಾರ್ಥಗಳೆಲ್ಲ ಭಗವಂತನ ಹೊಟ್ಟೆಯಲ್ಲಿ ಇರೋದನ್ನ ನೋಡ್ತಾರೆ. ಮತ್ತೆ ಭಗವಂತ ಮಾರ್ಕಂಡೇಯರ ಅದನ್ನೆಲ್ಲ ಅರ್ಥ ಆದ್ಮೇಲೆ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಮತ್ತೆ ನೀರೆಲ್ಲ ಹೋದ್ಮೇಲೆ ತಪಸ್ಸಿಂದ ಎಚ್ಚರ ಆದ್ಮೇಲೆ ಅವ್ರು ನೋಡಿರೋದು, ಮಾರ್ಕಂಡೇಯರು ನೋಡಿದ್ದು ಗೊತ್ತಾಗತ್ತೆ. ಅವಾಗ ನಿಮಗೆ ಅದಕ್ಕೆ ವಲರಾಹಿಲ್ ಅಂದ್ರೆ ನೀವು ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು. ಎಲ್ಲ ಪರಮ ಪುರುಷ ನಾರಾಯಣನೇ, ಅವನೇ ಪರಮಾತ್ಮ ಅಂತ ನೀವು ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ಮಾರ್ಕಂಡೇಯನಿಗೆ ಹೇಗೆ ಕಂಡವ, ಅವನು ಹೇಗೆ ಕಂಡ್ಕೊಂಡ್ನೋ ಅದೇ ತರ ನಿಮ್ಗೂ ಅದು ಗೊತ್ತಾಗತ್ತೆ. ವರುಣ್ ಕಂಡಿ ನೀರ್ ಕಂಡಂ ಕಂಡ ನಿಲೈ, ಅವನು ಅಷ್ಟೇನೆ. ಅವಾಗ ಇವನು ಈಶ್ವರನ ಹೇಳಿದ್ನಲ್ಲ, ಅವನೊಬ್ಬ ಈಶ್ವರನ ಹೇಳಿದ ಪ್ರಕಾರ, ಅವನ ಮಾತಿನ ಪ್ರಕಾರ ಇವನು ತಪಸ್ ಮಾಡಿ ಎಲ್ಲವನ್ನ ಕಂಡುಕೊಂಡ. ಅವನು ಹೇಳಿದ ತರ ಮಾಡಿ ನಾವು ಅಷ್ಟೇ ಸನ್ಮಾರ್ಗದಲ್ಲಿ ನಡೆದು ಭಗವಂತನನ್ನ ಪಾದ ಪೂಜೆಗಳನ್ನ ಮಾಡಿದಾಗ ಆ ಅನುಭವ ನಮಗೂ ಸಿಗತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇಲ್ಲಿ ಈ ಮುಖ್ಯವಾಗಿ ನಮ್ಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಶರೀರ ಭಾವನೆ ಇದೆಯಲ್ಲ ಅದು ನಮ್ಗೆ ಗೊತ್ತಾಗತ್ತೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ ರಾಧಿಕಾ. ಅವಾಗ ಶರೀರ ಸಂಬಂಧ ಅಲ್ಲಿ ಗೊತ್ತಾಗುತ್ತೆ. ಅವ್ರು ಒಳಗಡೆ ಹೋದಾಗ ಇಡೀ ಚೇತನ ಅಚೇತನ ಪದಾರ್ಥಗಳೆಲ್ಲಾನು ಭಗವಂತನ ಹೊಟ್ಟೆಯಲ್ಲಿದೆ, ಅದರೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ನೋಡ್ಕೊಳ್ಳಿ. ಅವಾಗ ಎಲ್ಲ ಚೇತನ ಅಚೇತನ ಪದಾರ್ಥಗಳೆಲ್ಲ ಭಗವಂತನಿಗೆ ಶರೀರ, ಅದಕ್ಕೆ ಅಂತರ್ಯಾಮಿಯಾಗಿ ಅಂತರಾತ್ಮವಾಗಿ ಭಗವಂತ ಇದ್ದಾನೆ. ಅದನ್ನ ಈ ಹೇಳ್ತಾರೆ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ದುರ್ಲಭ. ಅದು ಭಗವದ್ಗೀತೆನಲ್ಲೂ ಹೇಳ್ತಾರೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ದುರ್ಲಭ. ಯಾರು ಆತರ ಒಪ್ಕೊಳಕ್ಕೂ ಸಿಗೋದು ಕಡಿಮೆ, ದುರ್ಲಭ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇವಾಗ ಹೇಳಿದ್ರೆ ಅದನ್ನ ಹೌದಾ ನಿಜಾನ ಅಂತ ಒಪ್ಕೊಂಡ್ಬಿಡಲ್ಲ. ಏನೋ ಹೇಳ್ತಾರೆ ಬಿಡಿ, ಹೇಳ್ಕೊಂಡ್ರೆ ಕೇಳಿಸ್ಕೊಳ್ಳೋಣ ಅಂತ ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರ್ಬೋದು. ಆದ್ರೆ ಆತರ ಎಲ್ಲ ಕೇಳಿಸ್ಕೊಳ್ಳೋದು, ಮತ್ತೆ ಯಾವ್ದೋ ಬೇರೆ ದೇವತೆಗಳನ್ನೇ ಹೋಗಿ ಮಾಡೋರು ಇದಾರೆ. ಅದು ಸುಮ್ಮನೆ ಇವ್ರೇನೋ ಹೇಳ್ತಾರಲ್ಲ ಕೇಳ್ಕೊಳ್ಳೋಣ, ನಾವು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರ್ತಾರೆ. ಮಾಡ್ಕೊಳ್ಳಿ, ಅದರಿಂದ ಯಾರಿಗೂ ಏನು ನಷ್ಟ ಇಲ್ಲ, ಮೋಕ್ಷ ಸಿಗಲ್ಲ ಅಷ್ಟೇ, ಅದು ಬೇರೆ ವಿಷಯ. ನಷ್ಟ ಯಾರಿಗೂ ಇಲ್ಲ, ಭಗವಂತನಿಗೂ ಏನು ನಷ್ಟ ಇಲ್ಲ. ಅವನೇನು ಸೃಷ್ಟಿ ಮಾಡ್ತಾನೆ ಇರ್ತೇನೆ, ನಿಮ್ಗೆ ಎಷ್ಟು ಸತಿ ಬೇಕಾದ್ರೂ ನೀವು ಹೋಗಿ ಜನ್ಮ ತಗೊಳ್ತಾನೆ ಇರಿ, ಅದರಿಂದ ಅವ್ರಿಗೇನು ಬೇಸರ ಇಲ್ಲ, ಪರವಾಗಿಲ್ಲ,
ಈ ಸತಿ ಸ್ವಲ್ಪ ಪುಣ್ಯ ಜಾಸ್ತಿ ಇದ್ರೆ ಸ್ವಲ್ಪ ಬೆಟರ್ ಆಗಿರೋ ಜನ್ಮ ಸಿಗುತ್ತೆ, ಪುಣ್ಯ ಕಡಿಮೆ ಆದ್ರೆ ಯಾವುದೋ ಒಂದು ಹೀನವಾದ ಯೋನಿನಲ್ಲಿ ಹುಟ್ತೀವಿ ಅಷ್ಟೇ. ಅವನಿಗೆ ನಾನು ಅವಕಾಶ ಕೊಡ್ತಾನೆ, ಅದಕ್ಕೆ ಒಂದು ಜನ್ಮ ಕೊಡ್ತಾನೆ, ಅವನಿಗೆ ಅದರಿಂದ ಏನು ನಷ್ಟ ಇಲ್ಲ. ಆದ್ರೆ ಅವರೇ ಎಲ್ಲ ಅಂತ ಯಾರು ಒಪ್ಕೊಳ್ಳೋದು ಅಂದ್ರೆ ಆ ಥರದವ್ರು ಸಿಗೋದು ದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಕೂಡ ಹೇಳ್ತಾರೆ. ಇದೇ ತರನೇ ಅನೇಕ ಜನರಿಗೆ ಅನೇಕ ಇದರಲ್ಲಿ ವಿಶ್ವಾಸ ಇರುತ್ತೆ, ಆದ್ರೆ ಭಗವಂತನಲ್ಲಿ ವಿಶ್ವಾಸ ಬರಬೇಕು ಅಂದ್ರೆ ಆ ತರ ದುರ್ಲಭ ಅಂತ. ಅರಣ್ಯ ಪರ್ವದಲ್ಲಿ ರುದ್ರನಿಗೆ ಮಾರ್ಕಂಡೇಯನಿಗೂ ಒಂದು ಸಂಭಾಷಣೆ ಆಗುತ್ತೆ. ಆ ಸಂಭಾಷಣೆನೇ ಇಲ್ಲಿ ಇದನ್ನ ಈ ಹಾಡಲ್ಲಿ ಅವರು ಆಳ್ವಾರ್ ಹೇಳಿದ್ರು. ನೀರ್ ಕಂಡನಿಲೆ ನಾನ್ ಕಂಡ್ಕೊಂಡಿದೀನಿ ನೀನು ಕಂಡ್ಕೊ ಅಂತ ಮಾರ್ಕಂಡೇಯ ಹೇಳ್ತಾರೆ. ಮಾರ್ಕಂಡೇಯ ತಪಸ್ ಮಾಡಿ ತಾನೇ ಎಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡು ಭಗವಂತನ ಹೊಟ್ಟೆ ಉದರದಲ್ಲಿದ್ದು ಅದನ್ನೆಲ್ಲ ನೋಡ್ತಾರೆ. ಹೀಗೆ ಬಂದಾಗ್ಲೇನೆ ಅವರು ಅಷ್ಟೇ ಪಾಂಡವರಿಗೆ ನಮ್ಗೇನು ಕಷ್ಟ ಇಲ್ಲ ಅರಣ್ಯದಲ್ಲಿ, ಯಾಕಂದ್ರೆ ನಮ್ಮ ಅತ್ತೆ ಮಗ ನಮ್ಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದಾಗ, ಸಾಧಾರಣವಾಗಿ ಅತ್ತೆ ಮಗ ಅಂತ ಹೇಳ್ಬಿಡ್ಬೇಡಿಪ್ಪ ನೀವು, ನಾನ್ ನೋಡಿದೀನಿ ಅವನು ಆ ಪುಂಡರೀಕಾಕ್ಷ ಆ ಕಣ್ಣಿದೆಯಲ್ಲ ಅದು ನನಗೆ ಚೆನ್ನಾಗಿ ಗುರ್ತಿದೆ ಕೃಷ್ಣ, ಯಾಕಂದ್ರೆ ಅದು ಬ್ರ್ಯಾಂಡೆಡ್, ಬೇರೆ ಯಾರಿಗೂ ಆ ಥರ ಕಣ್ಣಿಲ್ಲ, ಅವ್ನು ಸಾಕ್ಷಾತ್ ಶ್ರೀಮನ್ ನಾರಾಯಣ ಅಂತ ಹೇಳಿ ಪರಬ್ರಹ್ಮ ವಸ್ತು ಅಂತ ಹೇಳಿ ಪಾಂಡವರಿಗೆ ಎಚ್ಚರ ಕೊಡ್ತಾರೆ. ಹಾಗೆಲ್ಲ ಕೊಟ್ಟಾಗೆ ಕೂಡ ಮತ್ತೆ ಭಗವದ್ಗೀತೆ ಉಪದೇಶ ಮಾಡಿದಾಗ ಅರ್ಜುನ ಏನು ನನಗೆ ಮೋಕ್ಷ ಬೇಕು ಅಂತ ಏನು ಕೇಳ್ಕೊಳ್ಳಿಲ್ಲ, ನನಗೆ ಯುದ್ಧ ಮಾಡೋಕ್ಕೆ ಧೈರ್ಯ ಕೊಡು, ನನಗೆ ಆಗ್ತಾ ಇಲ್ಲ, ಗಾಂಡೀವಂ ಸಂಸ್ಕೃತೆ ಹಸ್ತ ತ್ವಚ್ಚೈವ ಪರಿದಹ್ಯತೆ ಅಂದ್ಕೊಂಡು ತನ್ನ ಕಷ್ಟನ ಹೇಳ್ಕೊಳ್ತಾನೆ ಹೊರತು ಓ ಸಾಕಪ್ಪ ನನಗೆ ಈ ಜನ್ಮ ನನಗೆ ಮೋಕ್ಷ ಕೊಟ್ಬಿಡು ಅಂತ ಕೇಳಲಿಲ್ಲ ತೇರ್ತಟ್ಟಲ್ಲಿ ನಿಂತ್ಕೊಂಡು. ಹಾಗೆ ಮಾರ್ಕಂಡೇಯರೇ ಮಾರ್ಕಂಡೇಯರು ಒಂಥರ ಯುಗ ಪುರುಷ, ಒಂದು ಕಲ್ಪಾಂತರದವರೆಗೂ ಇರೋ ಅಷ್ಟು ಅವ್ರಿಗೆ ಆಯುಷ್ಯ ಇತ್ತು, ಎಲ್ಲ ಯುಗದಲ್ಲೂ ನೋಡ್ತೀವಿ ನಾವು ಅವ್ರನ್ನ. ಹಾಗೆ ಮುಂದಿನ ಹಾಡು ಹೋಗೋಣ. நிலை மன்னும் என் நெஞ்சம் நிலை மன்னும் என் நெஞ்சம் அன்னான்று அன்னான்று தேவர் தலைமன்னர் தாமே மாத்தாக தேவர் தலைமன்னர் தாமே மாற்றாக பல மன்னர் போர் மாள பல மன்னர் போர் மாள வெங்கதிரோன் மாய பொழில் மறைய வெங்கதிரோன் மாய பொழில் மறைய தேராழியால் மறைத்தாரால் தேராழியால் மறைத்தாரால் நிலை மன்னும் என் நெஞ்சம் மன்னான்று தேவ தலை மன்னர் தாமே மாத்தாக பல மன்னர் போர் மாள வெங்கதிரோன் மாய பொழில் மறைய தேராழியால் மறைத்தாரால் நிலை மன்னும் என் நெஞ்சம் மன்னான்று தேவர் தலைமன்னர் தாமே மாற்றாக பல மன்னர் போர் மாள வெங்கதிரோன் மாய பொழில் மறைய தேராழியால் மறைத்தாரால். நிலை மன்னும் என் நெஞ்சம் ಅಂತ ಹೇಳಿದ್ರೆ ನನ್ನ ಮನಸ್ಸು ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬಿಡ್ತಪ್ಪ ಅಂತ, ಎಲ್ಲೆಲ್ಲೋ ಅಲ್ಕೊಂಡು ನಾಯಿ ತರ ಪೇಯಿ ತರ ಎಲ್ಲ ಅಲದು ನನ್ನ ಮನಸ್ಸು ಮಾತ್ರ ಒಂದು ಡೆಸ್ಟಿನೇಷನ್, ನಿಲೈ ಅಂದ್ರೆ ಡೆಸ್ಟಿನೇಷನ್ ನಿಲ್ದಾಣ, ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು. ಏನ್ ನೆಂಜಂ ಅನ್ನ ಅಂದ್ರೆ ಅವತ್ತೇ, ಯಾವತ್ತು ಅಂತ ಹೇಳಿದ್ರೆ ಅನ್ನ ಅಂದ್ರೆ ಅವಾಗ ದ್ವಾಪರ ಯುಗದಲ್ಲಿ ದೇವರ್ ತಲೆ ಮನ್ನರ್ ತಾಮೇ ಮಾತಾ, ಇಡೀ ದೇವತೆಗಳಿಗೆ ಸಂಕುಲ, ದೇವತೆಗಳ ಕೋಟಿಗಳಿಗೆಲ್ಲ ಯಜಮಾನನಾದ ನಾಯಕನಾದ ಅಕ್ಕೋನ್ ಅಂತ ಹೇಳ್ತಾರೆ, ದೇವಕ್ಕೋನ್ ಅಂತ ನಾಯಕನಾದ ಭಗವಂತ ಅವತಾರ ಮಾಡಿಕೊಂಡು ಶತ್ರು ಪಕ್ಷದಲ್ಲಿ ನಿಂತ್ಕೊಂಡು ಹೋರಾಡೋ ತರ ಒಂದು ತೇರ್ತಟ್ಟಲ್ಲಿ ನಿಂತ್ಕೊಂಡು ತೇರನ್ನ ಓಡಿಸಿದ್ನಲ್ಲ. ಬಲ ಮನ್ನರ್ ಪೋರ್ ಮಾಳ, ಹಲವಾರು ಅತಿರಥಗಳು ಮಹಾರಥಿಗಳೆಲ್ಲ ಸತ್ತೋಗ್ಬಿಟ್ರು ಈ ಯುದ್ಧದಲ್ಲಿ. ಮಹಾಭಾರತ ಯುದ್ಧ ಒಂದು ದೊಡ್ಡ ವರ್ಲ್ಡ್ ವಾರ್ ತರನೇ ಆಯ್ತು. ಕುರುಕ್ಷೇತ್ರ ರಣರಂಗದಲ್ಲಿ ಹೆಚ್ಚು ಕಡಿಮೆ ದ ಹೋಲ್ ವರ್ಲ್ಡ್ ಪಾರ್ಟಿಸಿಪೇಟೆಡ್. ಅಲ್ಲಿ ಒಂದು 11 ಅಕ್ಷೋಹಿಣಿ ದುರ್ಯೋಧನ ಸಂಘಟನೆ ಮಾಡಿದ್ದ, ಈ ಕಡೆ ಒಂದು 7 ಅಕ್ಷೋಹಿಣಿ ಸೈನ್ಯ ಇವರನ್ನೆಲ್ಲ ಸಂಘಟನೆ ಮಾಡಿದ. ಇದಕ್ಕೆ ಮುಂಚೆನೆ ಇವನು ಭಗವಂತನ
ಆಶ್ಚರ್ಯ ಚೇಷ್ಟತೆಗಳನ್ನ ಹೇಳ್ಬೇಕಾದ್ರೆ ಇದನ್ನ ಹೇಳ್ತಾರೆ. ಫಲಮನ್ನರ್ಪು ವೆಂಕದಿರೋನ್ ಮಾಯ ಪೊಳ್ಳಿಲ್ ಮರೆಯ. ಈ ಯುದ್ಧದಲ್ಲಿ ಅನೇಕ ತಂತ್ರಗಳನ್ನು ಕೂಡ ಉಪಯೋಗಿಸ್ತಾನೆ ಭಗವಂತ. ಆ ತಂತ್ರಗಳನ್ನೆಲ್ಲ ಹೇಗೆ ಆಶ್ರಿತರನ್ನ ಕಾಪಾಡಕ್ಕೆ ಅಘಟಿತ ಘಟನಾ ಸಾಮರ್ಥ್ಯಗಳನ್ನೆಲ್ಲ ಮಾಡ್ದ ಭಗವಂತ. ಕೆಲವರಿಗೆ ನೋಡಕ್ಕೆ ಇವನು ಮೋಸ ಸುಳ್ಳ ಕಳ್ಳ ಅನ್ನೋ ತರ ಇದ್ರೆ ಕೂಡ ಅದಕ್ಕೆಲ್ಲ ಸಮಜಾಯಿಸಿ ಇದೆ. ಯಾಕಂದ್ರೆ ಒರಿಜಿನಲ್ ಟೆಕ್ಸ್ಟ್ ಓದಾಗ ಧಾರ್ಮಿಕವಾದ ಸೂಕ್ಷ್ಮಗಳನ್ನ ನಾವು ತಿಳ್ಕೊಂಡಾಗ ಭಗವಂತ ಯಾವ ಕಡೆನೂ ಧರ್ಮಕ್ಕೆ ವಿರೋಧವಾಗಿ ಏನನ್ನೂ ಮಾಡ್ಲಿಲ್ಲ. ಅದು ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಆ ಧರ್ಮ ಸೂಕ್ಷ್ಮಗಳನ್ನ ತಿಳ್ಕೊಳ್ಬೇಕು ಅಷ್ಟೇ, ಸಂಗತಿಗಳನ್ನ ತಿಳ್ಕೊಳ್ಬೇಕು. ಇಲ್ಲಿ ಈ ವೆಂಕದರವನ್ನ ಪೊಳ್ಳಿಲ್ ಮರೆಯ ಅಂತ ಹೇಳಿದಾಗ ಈ ಅನೇಕ ಸತಿ ಈ ಕಥೆಗಳನ್ನೆಲ್ಲ ನಾವು ಮತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಆ ಸಂಗತಿನ ಹೇಳ್ಬೇಕಾದ್ರೆ ಹೇಳ್ಬೇಕು. ಜಯದ್ರಥ ಇದಾನಲ್ಲ, ಅವನು ಅವ್ರ ತಂದೆ ಒಂದು ವರ ಪಡ್ಕೊಂಡಿರ್ತಾರೆ. ಜಯದ್ರಥನ ತಂದೆ ಅಂದ್ರೆ ಇವನು ಮಹಾ ದುಷ್ಟ, ನನ್ನ ಮಗ ಯಾವಾಗ ನೋಡಿದ್ರು ಯುದ್ಧಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ, ಇವನ್ ತಲೆನಿ ಯಾರು ಕೆಳಗ್ ಹಾಕ್ತಾರೋ ಅವ್ರ ತಲೆ 1000 ಹೋಳಾಗ್ಲಿ ಅಂತ ಒಂದು ವರ ತಗೊಂಡ್ಬಿಟ್ಟಿರ್ತಾರಂತೆ ಯಾವಾಗ್ಲೂ ಅವ್ರ ತಂದೆ. ಆತರ ವರ ತಗೊಂಡಾಗ ಏನ್ ಮಾಡ್ತಾರೆ, ಈ ಯುದ್ಧದಲ್ಲಿ ಜಯದ್ರಥ ಏನ್ ಮಾಡ್ತಾನೆ, ಹಿಂದಿನಿಂದ ಚುಚ್ಚಿ ಕೊಂದು ಬಿಡ್ತಾನೆ ಅಭಿಮನ್ಯುನ. ಆವಾಗ ಅರ್ಜುನ ಒಂದು ಶಬ್ದ ಮಾಡ್ತಾನೆ, ಬಂದು ನೋಡ್ತಾನೆ ಕ್ಯಾಂಪಲ್ಲಿ ಶಿಬಿರದಲ್ಲಿ ಎಲ್ಲ ಗದ್ದಲ, ಏನಪ್ಪ ಒಂದು ರಾಶಿ ಜನ ಸೇರ್ಬಿಟ್ಟಿದ್ದಾರೆ, ಅಭಿಮನ್ಯು ಸತ್ತು ಹೋಗ್ಬಿಟ್ಟಿದ್ದಾನೆ. ತುಂಬಾ ದುಃಖವಾಗುವಂತ ಸಂಗತಿ. ನೋಡ್ತಾನೆ ಯಾರು ಕೊಂದ್ರು ಅಂತ, ಎಲ್ಲಾರು ಯಾರು ಕೊಂದ್ರು ಅಂತ ಹೇಳಕ್ಕಾಗತ್ತೆ. ಎಲ್ಲ ಕಡೆಯಿಂದ ಚುಚ್ಚಿದ್ರಪ್ಪ, ಹಿಂದ್ಗಡೆಯಿಂದ ಜಯದ್ರಥ ಚುಚ್ಚಿದ. ಯಾವಾಗ್ಲೂ ಅಷ್ಟೇ ಹೋರಾಟದಲ್ಲಿ ಹಿಂದ್ಗಡೆಯಿಂದ ಚುಚ್ಚಬಾರ್ದು, ಅದು ಅಗೇನ್ಸ್ಟ್ ರೂಲ್ಸ್. ಅವಾಗ ಹೇಳ್ತಾನೆ, ಅಯ್ಯೋ ಹಾಗೆ ಮೋಸವಾಗಿ ಸಾಯಿಸಿದಾರಲ್ಲ ನನ್ನ ಮಗನ್ನ, ಅವನನ್ನ ನಾಳೆ ಸಂಜೆ ಅಷ್ಟೊತ್ತಿಗೆ ನಾನು ಸಾಯಿಸ್ಬಿಡ್ತೀನಿ, ಇಲ್ಲೇ ಹೋದ್ರೆ ನಾನು ಪ್ರವೇಶ ಮಾಡ್ಕೊಳ್ತೀನಿ ಅಂತ ಒಂದು ಘೋಷಣೆ ಮಾಡ್ಬಿಡ್ತಾನೆ. ಈ ಘೋಷಣೆ ಮಾಡಿದ್ದು ದುರ್ಯೋಧನ ಕ್ಯಾಂಪ್ ಅಲ್ಲಿ ಒಂದೇ ಖುಷಿ, ಓ ಸದ್ಯ ಅರ್ಜುನನ್ನ ನಾವು ಹೋರಾಡಿ ಸಾಯಿಸ್ಬೇಕಾಗೇ ಇಲ್ಲ, ನಾಳೆ ಒಂದು ದಿವಸ ಜಯದ್ರಥನ್ನ ಬಚ್ಚಿಟ್ಬಿಟ್ರೆ ಆ ಸಾಯಂಕಾಲದವರೆಗೂ ಸೂರ್ಯಾಸ್ತಮನವರೆಗೂ ಬಚ್ಚಿಟ್ಬಿಟ್ರೆ ತನ್ನಂತಾನೆ ಅವನೇ ಹಾರ್ಕೊಂಡು ಸತ್ತೋಗ್ಬಿಡ್ತಾನೆ ಬೆಂಕಿನಲ್ಲಿ, ಯೋಚನೆ ಇಲ್ಲ ಅಂತ ಹೇಳ್ಬಿಟ್ಟು ಜಯದ್ರಥನ್ನ ಒಂದು ಇಡೀ ದಿವಸ ಬಚ್ಚಿಟ್ಬಿಡ್ತಾರೆ ಶಿಬಿರದಲ್ಲಿ, ಹೊರಗಡೆ ಬರ್ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ ಹೋರಾಟ ಆಯ್ತು, ಒಂದು ಕಡೆ ಬಿಡದೆ ರಣರಂಗದಲ್ಲಿ ಎಲ್ಲ ಕಡೆ ಹಾಗೆ ಓಡಾಡಿ ಚಲಿಸಿ ಹುಡುಕ್ತಾನೆ, ಎಲ್ಲೂ ಜಯದ್ರಥ ಸಿಗೋದಿಲ್ಲ. ಹತಾಶನಾಗ್ಬಿಡ್ತಾನೆ ಅರ್ಜುನ, ಇನ್ನೇನು ಅಂತ ಹೇಳ್ಬಿಟ್ಟು ಬೆಂಕಿಯನ್ನ ರೆಡಿ ಮಾಡ್ಕೊಳ್ತಾನೆ. ಅವಾಗ ನೋಡ್ತಾನೆ ಕೃಷ್ಣ ಇನ್ನು ಸ್ವಲ್ಪನೇ ಸಮಯ ಇದೆ, ಇವನು ಪೆದ್ದ ಏನೋ ಘೋಷಣೆ ಮಾಡ್ಬಿಟ್ಟು ಹೋಗಿ ಹಾರ್ಕೊಂಡ್ಬಿಡ್ತಾನೆ, ಅವು ಯುದ್ಧ ಪೂರ್ತಿ ಆಗೋದಿಲ್ಲ ಅಂತ ಏನ್ ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನ ಬೀಸ್ತಾನೆ. ಅಂತರಿಕ್ಷದಲ್ಲಿ ಬೀಸಿದಾಗ ಅದು ಮಧ್ಯಕ್ಕೆ ಹೋಗಿ ಹೇಗೆ ನಿಂತ್ಕೊಳ್ಳುತ್ತೆ ಅಂದ್ರೆ, ಸೂರ್ಯ ಇನ್ನೇನು ಅಸ್ತಮ ಆಗ್ಬೇಕು ಅಂತ ಇರ್ಬೇಕಾದ್ರೆ ಸೂರ್ಯನನ್ನ ಮರೆ ಮಾಡ್ಬಿಡುತ್ತೆ. ಇನ್ನು ಅಸ್ತಮ ಆಗಿರೋದಿಲ್ಲ, ಸೂರ್ಯನನ್ನ ಮರೆ ಮಾಡ್ಬಿಡುತ್ತೆ. ಸೂರ್ಯನನ್ನ ಮರೆ ಮಾಡಿದಾಗ ಮಾಯ ಪೊಳಿಲ್ ಮರೆಯ ಭೂಮಿ ಅಂತ ಹೇಳಿದಾಗ, ಪೊಳಿಲ್ ಅಂದ್ರೆ ಭೂಮಿ ಮರೆಯ ಕತ್ತಲಾಗ್ಬಿಡುತ್ತಂತೆ. ಯಾರಿಗೂ ಏನು ಕನ್ಸ ಓ ಅಂತ ಒಂದು ಜಯಘೋಷ. ಎಲ್ಲಿ ದುರ್ಯೋಧನ ಕ್ಯಾಂಪ್ ಅಲ್ಲಿ, ಓ ಕತ್ಲಾಯ್ತು, ಅರ್ಜುನ ಜಯದ್ರಥನ್ ಸಾಯಿಸ್ಲಿಲ್ಲ. ಜಯದ್ರಥಕ್ಕೆ ಅವನಿಗೆ ಅದಕ್ಕಿಂತ ಅರ್ಜೆಂಟ್, ಓಡ್ ಬರ್ತಾನೆ ಹೊರಗಡೆ. ಅವಾಗ ತಕ್ಷಣ ಸುದರ್ಶನನ್ನ ವಾಪಸ್ ತಗೊಳ್ತಾನೆ. ಇನ್ನೂ ಸೂರ್ಯಾಸ್ತಮ ಆಗಿಲ್ಲ, ನೋಡಿ ಸೂರ್ಯ ಅಲ್ಲೇ ಇದ್ದಾನೆ, ಹೇ ಅರ್ಜುನ ಹೊಡಿ ಇವಾಗ ಜಯದ್ರಥನ ಅಂತ. ಓ ಬಾಣ ಹೊಡ್ಕೊಳ್ತಾನೆ, ಜಯದ್ರಥನ ಹೊಡಿಯಕ್ಕಿದಾಗ 1 ನಿಮಿಷ ಇರೋ, ಇವನ್ ತಲೆ ಸೇರಾಗಿ ಅವ್ರ ತಂದೆ ದೃಢವ್ರತ ಇದ್ದಾನಲ್ಲಿ ಇದು ಅರ್ಘ್ಯ ಕೊಡ್ತಾ ಇದ್ದಾನೆ, ಸಂಧ್ಯಾವಂದನೆ ಮಾಡ್ಕೊಂಡು ಅವನ ಕೈಯಲ್ಲಿ ಬೀಳೋ ತರ ಮಾಡು. ಬೆಟ್ಟದ ಮೇಲೆ ಅವ್ರ ಅಪ್ಪ ಕೂತ್ಕೊಂಡು ಸಂಧ್ಯಾವಂದನೆ ಮಾಡಿದ ಅರ್ಘ್ಯ ಕೊಡ್ತಾ ಇದ್ದಾರೆ, ಅವ್ನ ಕೈಯಲ್ಲಿ ಬೀಳೋ ತರ ಮಾಡು. ಇವನು ಒಳ್ಳೆ ಬಿಲ್ಲುಗಾರ, ಹೇಳಿದ್ ಕರೆಕ್ಟ್ ಆಗಿ ಮಾಡ್ತಾನೆ. ಈ ಜಯದ್ರಥನ ತಲೆ ಹೋಗಿ ಅಲ್ಲಿ ಬೀಳೋ ತರ ಬಿಡ್ತಾನೆ. ಅವನ ಅರ್ಘ್ಯ ಕೊಡ್ತಾ ಇದ್ದ ತಂದೆ ಆ ತಲೆನ ನೋಡಿದ ತಕ್ಷಣ ಹಂಗೆ ಗಾಬರಿನಲ್ಲಿ ಆ ತಲೆನ ಕೆಳಗೆ ಹಾಕ್ಬಿಡ್ತಾನೆ. ನನ್ನ ಮಗನ ತಲೆನ ಕೆಳಗೆ ಯಾರು ಹಾಕ್ತಾರೋ ಅವ್ರಿಗೆ ತಲೆ 1000 ಹೋಳಾಗ್ಬೇಕು ಅನ್ಕೊಂಡಿದ್ನಲ್ಲ, ಅವ್ರ ತಂದೆ ತಲೆನೂ 1000 ಹೋಳಾಗಿ ಅವನು ಸುತ್ತೋಗ್ಬಿಟ್ಟ. ಎಂಥ ತಂತ್ರ ನೋಡಿ. ಹೀಗೆಲ್ಲ ಕಾಪಾಡೋಕ್ಕೆ ಯಾರಿಗೆ ತಾನೇ ಸಾಧ್ಯ? ಭಗವಂತನನ್ನ ಬಿಟ್ರೆ ಬೇರೆ ಯಾರಿಗೂ ಆಗೋದಿಲ್ಲ. ಅದನ್ನೇ ಹೇಳ್ತಾರೆ, ವೆಂಕದಿರೋನ್ ಮಾಯ ಪೊಳಿಲ್ ಮರೆಯ ತೇರಾಳಿಯಾಲ್ ಮರೆತಾರಾಲ್. ಆಲ್ ಅಂದ್ರೆ ಏನು ಆಶ್ಚರ್ಯ, ಏನು ಡಿಸ್ಟೆನ್ಸ್ ಪರ್ಫೆಕ್ಟ್ ಎಕ್ಲಿಪ್ಸ್ ಎಲ್ಲ ಆದಾಗ ಸನ್ ಕಮ್ಸ್ ಇನ್ ಬಿಟ್ವೀನ್ ಅರ್ತ್ ಅಂಡ್ ಇದು ಕರೆಕ್ಟ್ ಆಗಿರ್ಬೇಕು ಅಂತ ಅದನ್ನೆಲ್ಲ ಹೇಳ್ತಾರಲ್ಲ, ಆ ಡಿಸ್ಟೆನ್ಸ್ ಆಂಗಲ್ ಪರ್ಫೆಕ್ಷನ್ ಅದಕ್ಕೂ ಕೊಡ್ಬೇಕು. ಸುದರ್ಶನ ಹೇಳಿ ನೋಡಿದ್ರೆ ಪರ್ಫೆಕ್ಟ್ ಆಂಗಲ್ ಅಲ್ಲಿ ಸೂರ್ಯ ಒಂದು ಚೂರು ಕಾಣದಂಗೆ ಇಡೀ ಜಗತ್ತು ಕತ್ಲಾಗೋ ತರ ಮಾಡಿದ್ನಲ್ಲ, ಅದು ಆಲ್ ಆಶ್ಚರ್ಯಪ್ಪ ಅಂತ ಅನ್ನೋ ತರ. ಪೆರಿಯಾಳ್ವಾರ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ, ಹಾಡಿದ್ದಾರೆ.
காய்கொண்டன்று இரவி மறைப்ப ஜெயதரத்தின் தலையை பாழியுள்ளுருಳ ಪಡೆ பொருதவನ್ ಪಕ್ಕಮೇ ಕಂಡಾರುಳರ್ ಅಂತ 4ನೇ ದಶಕದಲ್ಲಿ ಮೊದಲನೇ ಇದರಲ್ಲಿ 8ನೇ ಹಾಡಲ್ಲಿ ಇವರು ಹೇಳ್ತಾರೆ. ಆ ತರ ಈ ಜಯದ್ರಥನ್ ತಲೆ ಉರುಳಬೇಕಾದ್ರೆ ನೋಡಿದವ್ರು ಇದ್ದಾರೆ, ಭಗವಂತ ಇದಾನೋ ಇಲ್ವೋ ಅಂತ ಒಂದು ಸಂಶಯ ಬಂದಾಗ ಎಲ್ಲಾರು ಏತಿಸ್ಟ್ಗಳು ಇಲ್ಲ ಅಂತ ಹೇಳ್ತಾರೆ, ಆಸ್ತಿಕರೆಲ್ಲ ಇದ್ದಾರೆ ಅಂತಾರೆ, ನಾಸ್ತಿಕರೆಲ್ಲ ಇಲ್ಲ ಅಂತ ಹೇಳ್ತಾರೆ. ಈ ನಾಸ್ತಿಕರೆಲ್ಲ ಇಲ್ಲ ಅಂತ ಹೇಳಿದಾಗ ಕಂಡಾರುಳರ್, ಭಗವಂತ ಇದನ್ನೆಲ್ಲ ಮಾಡಿದನ್ನ ನೋಡಿದನ್ನ ಕಂಡಾರುಳರ್ ಅಂತ ಹೇಳ್ಬಿಟ್ಟು ಒಂದು ದಶಕ ಪೂರ್ತಿ ಭಗವಂತನ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ ಅವನು ಜಯದ್ರಥನ್ ತಂದೆ ಹೆಸರು ದೃಢವ್ರತ ಅಂತ ಒಂದು ಕೆಲವು ಕಡೆ ಕೊಡ್ತಾರೆ, ವೃದ್ಧಕ್ಷತ್ರ ಅಂತ ಕೂಡ ಕೆಲವು ಕಡೆ ಹೇಳೋದುಂಟು. ಕರೆಕ್ಟ್ ಆಗಿ ಹೋಗಿ ಆ ವೃದ್ಧಕ್ಷತ್ರನ ಕೈಯಲ್ಲೇ ಅವನ ತಲೆ ಬೀಳೋ ತರ ಎಂತ ಬಿಲ್ಲುಗಾರ ಅರ್ಜುನ, ಅದನ್ನು ಮೆಚ್ಕೊಳ್ಬೇಕೆ. ಹೋಗಿ ಬಿದ್ದು ಅರ್ಜುನನನ್ನು ಕಾಪಾಡ್ತಾನೆ, ಮತ್ತೆ ಆ ಯುದ್ಧವನ್ನು ಕಾಪಾಡ್ತಾನೆ. ಇಲ್ಲದ್ರೆ ಅವತ್ತೇ ಮುಗಿದೋಗಿರೋದು, ಅರ್ಜುನ ಸತ್ತೋದ್ರೆ ಮತ್ತೆ ಒಬ್ಬೊಬ್ಬರೇ ಎಲ್ಲರೂ ಹತಾಶರಾಗಿ ಆ 7 ಯಕ್ಷಣೇನು ಒಂದು ಕ್ಷಣಕ್ಕೆ ನಾಶ ಮಾಡ್ಬಿಡ್ತಾ ಇದ್ರು ದುರ್ಯೋಧನ. ಅದ್ ಮಾಡ್ಲಿಲ್ಲ. ಅದನ್ನ ಅರ್ಜುನ ಮಾತು ನೆನಪಿಗೆ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಈ ಚಂಚಲಂ ಹಿ ಮನಂ ಕೃಷ್ಣ ಪ್ರಮಾತಿ ಬಲಭದ್ರುಡಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಮನಸ್ಸು ತುಂಬಾ ಕಷ್ಟ, ಅದನ್ನ ಇದ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಿಲೆ ಮನ್ನೊಮ್ಮೆ ನೆಂಜಂ ಅಂದ್ರಲ್ಲ, ಯಾಕಂದ್ರೆ ಆ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ, ಹರಿದಾಡ್ತಾ ಇರುತ್ತೆ. ಮರ್ಕಟ ಅಂತ ಹೇಳ್ತಾರೆ, ಕೋತಿ ತರ ಈ ರಂಬೆಯಿಂದ ಆರಂಭೆಯಿಂದ ಹಾರುತ್ತಾ ಇರ್ತಾರ, ಒಂದು ವಿಷಯದಲ್ಲೇ ನೆಲೆಯಾಗ್ನಿಲ್ಲ. ಅಂದ್ರೆ ನನ್ನ ಮನಸ್ಸು ನಿಲೆ ಮನ್ನೊಮ್ಮೆ ನೆಂಜಂ. ಭಗವಂತನ ಹೇಳ್ತಾನೆ ಚಂಚಲಂ ಹಿಮ್ಮನಂ ಕೃಷ್ಣ. ಇದು ಕರೆಕ್ಟ್ ಕಣೋ ಅರ್ಜುನ, ನಾನು ಒಪ್ಕೊಳ್ತೀನಿ ನೀನು ಹೇಳಿದ್ದು. ಈ ಅರ್ಜುನ ಹೇಳ್ತಾನೆ, ನೀನ್ ಹೇಳ್ದ್ಯಾ ಮನಸ್ಸನ್ನ ನಿಗ್ರಹ ಮಾಡ್ಬೇಕು ಅಂತೆಲ್ಲ, ಕಷ್ಟ ಕೃಷ್ಣ. ವಾಯೋರಿವ ದುಷ್ಕರಂ, ಗಾಳಿನ ಕೈಯಲ್ಲಿ ಹಿಡ್ಕೊಳಕ್ಕಾಗತ್ತಾ, ಅದೇ ತರ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಕಷ್ಟ ಅಂತ ಹೇಳ್ತಾನೆ. ಒಪ್ಕೊಳ್ತೀನಿ ಅಂತಾನೆ ಕೃಷ್ಣ, ಒಪ್ಕೊಳ್ತೀನಿ, ಆದ್ರೆ ಅದಕ್ಕೆ ಸಾಧನೆ ಮಾಡ್ಬೇಕು, ನೀವು ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇಲ್ಲಿ ಆಳ್ವಾರ್ ಹೇಳ್ತಾರೆ, ನನ್ನ ಮನಸ್ಸು ನೆಲೆಯಾಗಿ ನಿಂತು ಬಿಡ್ತು, ಈ ಭಗವಂತನೇ ನಮಗೆ ಡೆಸ್ಟಿನೇಷನ್, ಇದನ್ನ ಬಿಟ್ಟು ಬೇರೆ ಯಾರು ನಮ್ಗೆ ಬೇಕಾಗೂ ಇಲ್ಲ, ನಾವು ಇಲ್ಲಿ ನೆಲೆಯಾಗಿ ನಿಂತಿದೀವಿ ಅಂತ. ಎಷ್ಟು ನೋಡಿ, ಮನಸ್ಸು ತಿಳಿಯಾಗ್ಬಿಟ್ರೆ ಒಂದು ಡೌಟ್ಗಳು ಚಂಚಲವಾಗಿಲ್ಲದೆ ಒಂದ್ ಕಡೆ ನೆಮ್ಮದಿಯಾಗಿರ್ಬೋದಾ, ಇಲ್ಲಾಂದ್ರೆ ಇಲ್ಲೂ ಹೋಗು ಅಲ್ಲೂ ಹೋಗು, ಮೆಟ್ಲು ಹತ್ತಿ ಇಳ್ದು ಎಷ್ಟು ಜನಕ್ಕೆ ಅಂತ ಹೋಗಿ ನೀವು ತಲೆಬಾಗ್ತಾ ಇರೋಕ್ಕಾಗುತ್ತೆ. ಕೊನೆಗೂ ಮತ್ತೆ ಹುಟ್ಟು ಬರ್ಬೇಕಾಗತ್ತೆ ಅಷ್ಟೇನೆ, ಅದು ಸಂಸಾರದಲ್ಲಿ ಬರ್ಬೇಕಾಗತ್ತೆ. ಆ ತರ ಇಲ್ಲದೆ ಅದನ್ನ ನಿಲೆ ಮಣ್ಣು ಮೆನ್ನೆಂಜಮ್ ಅಂತ ಹೇಳಿ ಹೇಳ್ಕೊಳ್ತಾರೆ. ಇಲ್ಲಿ ಮಹಾಭಾರತದ ಉತ್ತರ ಪರ್ವದಲ್ಲಿಂದ ಒಂದು ವಾಕ್ಯವನ್ನು ನಾವು ಹೇಳ್ಬೋದು. ದಿಶದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾ ಹಿ ಪಾಂಡವ. ಭಗವಂತ ಹೇಗೆ ಕಾಪಾಡ್ತಾನೆ ಅಂತ ಹೇಳಿದಾಗ ದುರ್ಯೋಧನನ್ಗೆ ಕೋಪ ಬರುತ್ತಂತೆ. ಯಾಕೆ ನೀನು ಗೊಲ್ಲ, ನೀನು ಅಲ್ಲ ಹೋಗಿ ಊಟ ಮಾಡಿದೆ, ನೀನು ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾಗ ನನ್ನ ಹತ್ರ ಬರಲಿಲ್ಲ, ನಾನೇನು ಆತಿಥ್ಯ ಕೊಡ್ತಾ ಇರ್ಲಿಲ್ವಾ, ನನ್ನ ಮನೆಗೆ ಯಾಕೆ ಬರಲಿಲ್ಲ ಅಂತ ಹೇಳಿದಾಗ ಇದು ಹೇಳ್ತಾರೆ, ಯಾರು ನಮ್ಮನ್ನ ದ್ವೇಷ ಮಾಡ್ತಾರೋ ಅವ್ರ ಮನೇಲಿ ನ ಭೋಕ್ತವ್ಯಂ ವಿಷದನ್ನಂ ನ ಭೋಕ್ತವ್ಯಂ. ನಮ್ಮನ್ನ ದ್ವೇಷ ಮಾಡ್ತಾರೆ ಅಂದ್ಕೊಳ್ಳಿ, ಮೇಲ್ಗಡೆ ಮಾತ್ರ ನಗ್ನಕೊಂಡು ಇವತ್ತು ಮನೆಗೆ ಊಟಕ್ಕೆ ಬನ್ರಿ ಅಂತ ಕರೆದ್ರೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಒಂದು ದ್ವೇಷ ಇದ್ದಾಗ ಅವರು ಮಾಡಿ ಉಣಬಡಿಸೋ ಇದ್ರಲ್ಲಿ ಆ ದ್ವೇಷನೂ ಸೇರ್ಕೊಂಡ್ಬಿಟ್ಟಿರುತ್ತೆ. ಅಣ್ಣದ ಗುಣಕ್ಕೆ ಅದು ಬಂದಿರುತ್ತೆ, ನಾವು ತಿನ್ಬಾರ್ದು. ಅಷ್ಟೇ ಅಲ್ಲದೆ ಅವ್ರನ್ನ ಕರೆದು ನಾವು ಊಟ ಹಾಕ್ಬಾರ್ದು. ಇವಾಗೆಲ್ಲ ಸುಮ್ಮನೆ ಬೈಲ್ಯಾಟ್ರಲ್ ಇದು ಡಿಪ್ಲೊಮ್ಯಾಟಿಕ್ ರಿಲೇಷನ್ ಅದು ಇದು ಅಂತ ಹೇಳ್ತಾರೆ, ಅದು ಒಪ್ಕೊಳ್ಳಲ್ಲ. ಮಹಾಭಾರತದಲ್ಲಿ ಅದೆಲ್ಲ ಇಲ್ಲ, ಶಾಸ್ತ್ರ ಹೇಳುತ್ತೆ ಬೇಕಾಗಿಲ್ಲ ಅಂತ. ನಮ್ಮನ್ನ ಕಂಡ್ರೆ ಅವ್ರಿಗೆ ಆಗಲ್ಲ ಅಂದ್ಮೇಲೆ ಬಿಟ್ಟು ಬಿಡಿ. ಯಾಕೆ ಸುಮ್ಮನೆ ಅವ್ರನ್ನ ಕರೆದು ಯಾವುದೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನೋದು ಒಂದು ಪಾರ್ಟಿ, ಒಂದು G10 ಮೀಟಿಂಗು, ಅಲ್ಲಿ ಕೈ ಕುಲ್ಕೋದು, ಇದೆಲ್ಲ ಬೇಕಾಗಿಲ್ಲ. ದೃಢವಾಗಿರ್ಬೇಕು, ನಿಶ್ಚಯ ಮಾಡ್ಕೋಬೇಕು, ನಮ್ಮ ಸ್ನೇಹಿತರು ಯಾರು ಅವ್ರ ಜೊತೆ ಒಡನಾಟ ಇಟ್ಕೊಳ್ಬೇಕು, ನಮಗೆ ಯಾರು ಹಿತವರೋ ಅವ್ರ ಮನೇಲಿ ಹೋಗಿ ಊಟ ಮಾಡ್ಬೇಕು, ಬಾಕಿಯವ್ರನ್ನ ಬಿಟ್ಬಿಡ್ಬೇಕು. ಅದನ್ನೇ ಇಲ್ಲಿ ಹೇಳೋದು. ದಿಶಂತಂ ನೈವ ಭೋಜಯೇತ್, ಅವ್ರನ್ನೂ ಕರೆದೇನು ನೀವು ಊಟ ಹಾಕ್ಬೇಕಾಗಿಲ್ಲ. ಅದಕ್ಕೆ ಇವನು ಹೇಳ್ತಾನೆ, ಕೃಷ್ಣ ಹೇಳ್ಬೇಕಾರೆ, ಪಾಂಡವಾನ್ ದ್ವಿಷಸೇ ರಾಜನ್, ನೀನು ಪಾಂಡವನ್ನ ದ್ವೇಷ ಮಾಡ್ತೀಯ, ಆದ್ರೆ ನನಗೆ ಪಾಂಡವರೇ ನಮ್ಮ ಪಂಚ ಮಹಾಪ್ರಾಣ, ಆದ್ರಿಂದ ನಾನು ನಿಮ್ಮನೇಲಿ ಊಟ ಮಾಡಲ್ಲ ಅಂತ ಹೇಳಿ ಅವಾಗಲೇ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳ್ತಾನೆ ಭಗವಂತ. ಆಶ್ರಿತರನ್ನ ಕಾಪಾಡಕ್ಕೆ ಎಷ್ಟು ದೂರ ಹೋದ್ರು ಭಗವಂತ ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ನ್ ಕೆಟ್ಟದಾಗಿ ಬೈದ್ರೆ ಕೂಡ ಬೈಸ್ಕೋತಾನೆ, ಏನು ಅವ್ನಿಗೆ ಯೋಚನೆ ಇಲ್ಲ, ಪರವಾಗಿಲ್ಲ ಅಂತ.
ಪಾಂಡವದೂತ ಅಂತ ಒಂದು ದೇವಸ್ಥಾನನೇ ಇದೆ. ಇದರಲ್ಲಿ ಫಲಕ ಹಾಕೊಂಡಿದ್ದಾನೆ ಹಾಗೇನೆ ಇದರಲ್ಲಿ ಕಾಂಚೀಪುರದಲ್ಲಿ. ಊರಗಮ್ಮ ಏನೋ ಇರ್ಬೇಕು ಮೋಸ್ಟ್ಲಿ. ಮುಂದಿನ ಹಾಡು ಹೋಗೋಣ. ಮಾರಾಯದಾನವನೇ ஆலநிழல் ಸಾರಿ, ಇನ್ನೊಂದು ಪಾರ್ಟ್ ಇருக்கு ಕರೆಕ್ಟ್. ஆலநிழல் கீழ் ஆலநிழல் கீழ் அறநெறியை நால்வர்க்கு அறநெறியை நால்வர்க்கு மேலை உகத்துரைத்தான் மெய்த்தவத்தோன் மேலை உகத்துரைத்தான் மெய்த்தவத்தோன் ஞாலம் அளந்தானை ஞாலம் அளந்தானை ஆழிக்கிடந்தானை ஆழிக்கிடந்தானை ஆள்மேல் வளர்ந்தானை தான் வணங்குமாறு ஆள்மேல் வளர்ந்தானை தான் வணங்குமாறு ஆலநிழல் கீழ் அறநெறியை நால்வர்க்கு மேலை உகத்துரைத்தான் மெய்த்தவத்தோன் ஞாலமளந்தானை ஆழிக்கிடந்தானை ஆள்மேல் வளர்ந்தானை தான் வணங்குமாறு. ஆலநிழல் கீழ் அறநெறியை நால்வர்க்கு மேலை யுகத்துரைத்தான் மெய்த்தவத்தோன் ஞாலம் அளந்தானை ஆழிக்கிடந்தானை ஆள்மேல் வளர்ந்தானை தான் வணங்குமாறு. ವಟವೃಕ್ಷದ ಕೆಳಗೆ ದಕ್ಷಿಣಾಮೂರ್ತಿ ಬೋಧಿಸಿದ ಅಂತ ಹೇಳ್ತಾರೆ. ವಟವೃಕ್ಷದ ಕೆಳಗೆ ಅರನೆರಿಯೇ ಧಾರ್ಮಿಕ ತತ್ವವನ್ನ 4 ಜನರಿಗೆ 4 ಜನಕ್ಕೆ ಬೋಧಿಸಿದ್ರು. ಅಂದ್ರೆ ಸುಮ್ನೆ 4 ಜನ ಅಂತಲ್ಲ, 4 ಜನ ಋಷಿಗಳು. ಯಾರಪ್ಪ ಅಂತ ಹೇಳಿದ್ರೆ ಅಗಸ್ತ್ಯ, ಪುಲಸ್ತ್ಯ, ದಕ್ಷ, ಆಮೇಲೆ ಮಾರ್ಕಂಡೇಯ. ಇವ್ರು 4 ಜನ ಶಿಷ್ಯರಾಗಿ ಎಲ್ಲವನ್ನ ಬೋಧಿಸ್ತಾರೆ. ಬೋಧಿಸಿದಾಗ ಮೇಲೆ ಉಹತ್ತುರೈತಾನ್ ಮೆಯ್ತವತ್ತೋನ್ ರುದ್ರ ಅವಾಗ ಹೇಳಿದ್ ಯಾವ್ದಪ್ಪ ಏನ್ ವಿಷಯ ಅಂತ ಹೇಳಿದ್ರೆ, ಈ ಜ್ಞಾಲಮಳಂದಾನೆ ಇಡೀ ಜಗತ್ತನ್ನ ತ್ರಿವಿಕ್ರಮ ಅವತಾರವಾಗಿ ಎಳ್ಕೊಂಡಲ್ಲ ಅವನು, ಆಳಿಕಿಡಂದಾನೆ ಕ್ಷೀರಾಬ್ದಿಯಲ್ಲಿ ಮಲ್ಕೊಂಡಿದಾನಲ್ಲ ಅವನು, ಆಲ್ಮೇಲ್ ವಳಂದಾನೆ ತಾನ್ ವಣಂಗುಮಾರು. ಇವ್ 3 ಒಬ್ನೇ ವಾಸುದೇವನೇ. ಅವನನ್ನ ಹೇಳ್ತಾರೆ ಜ್ಞಾಲಮಳಂದಾನೆ ತ್ರಿವಿಕ್ರಮ ವಾಮನನಾಗಿ ಅವರು ಇದನ್ನ ಬೋಧಿಸ್ಬೇಕಾದ್ರೆ ಈ 4 ಜನಕ್ಕೆ ಯಾರು ಪರಮ ಪುರುಷ, ಯಾರು ಉತ್ತಮ ಪುರುಷ, ಯಾರನ್ನ ನಾವು ಕುರಿತು ತಪಸ್ಸುಗಳನ್ನ ಮಾಡಬೇಕು, ಯಾರು ನಮಗೆಲ್ಲವನ್ನು ಕೊಡೋನು ಅನ್ನೋದನ್ನ ಹೇಳ್ಬೇಕಾದ್ರೆ ಆ 4 ಜನಕ್ಕೆ ಇದನ್ನು ಹೇಳ್ತಾರೆ. ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಇಡೀ ಜಗತ್ತನ್ನ ತ್ರಿವಿಕ್ರಮ ಅವತಾರವಾಗಿ ಅಳ್ಕೊಂಡಲ್ಲ ಅವನೇನೆ ಹೋಗಿ ಒಂದು ನೆಲೆಯಾಗಿ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾನೆ ವಾಸುದೇವನಾಗಿ. ಕಲ್ಪಾಂತರದಲ್ಲಿ ಎಲ್ಲ ಇಡೀ ಜಗತ್ತನ್ನ ನುಂಗಿಕೊಂಡು ಆಲದೆಲೆ ಮೇಲೆ ಒಳರ್ದಾನೆ. ಕಣ್ವಳರು ಅನ್ನೋದು ಪರಿಭಾಷೆ. ಕಣ್ಣು ನಿದ್ದೆ ಮಾಡ್ತಾ ಇರ್ತಾನೆ, ರೆಸ್ಟ್ ತಗೊಳ್ತಾನಂತೆ ಭಗವಂತ. ಅವಾಗ ತಾನ್ ವಣಂಗುಮಾರೆ ಅಂತ ಹೇಳಿದ್ರೆ, ನೀವೆಲ್ಲಾನು ಅವನನ್ನೇ ಉದ್ದೇಶವಾಗಿ ನಮಸ್ಕಾರ ಮಾಡ್ಬೇಕು, ನಾನು ಕೂಡ ಅವನನ್ನೇ ಉದ್ದೇಶವಾಗಿ ಮಾಡ್ತೇನೆ ಅಂತ. ತಾನಂದ್ರೆ ತಾನು, ನಾನಂಶನ್ನೇ ನಮರ್ 105 ಅಂತ ತಿರುಮಂಗಿ ಆಳ್ವಾರ್ ಹೇಳ್ತಾರಲ್ಲ, ಆತರ ನೀವು ಮಾತ್ರ ಹೇಳಿ ಅಂತ ಹೇಳಿಲ್ಲ, ನಾನು ಅದನ್ನೇ ಹೇಳ್ತೀನಿ, ನೀವು ಅದನ್ನೇ ಮಾಡಿ ಅಂತ. ಇಲ್ಲಿ ಆತರ ಆ ತತ್ವವನ್ನು ಉಪದೇಶ ಮಾಡ್ಬೇಕಾದ್ರೆ, ಆಗಮ ಶಾಸ್ತ್ರವನ್ನ ಪ್ರತಿಯೊಂದನ್ನು ಎಲ್ಲಾನು ಉಪದೇಶ ಮಾಡ್ಬೇಕಾದ್ರೆ ಇದಕ್ಕೆಲ್ಲ ಉದ್ದೇಶ ಯಾರು ಗೊತ್ತಾ ನಿಮ್ಗೆ ಅಂತ ಹೇಳಿ ಭಗವಂತ ನಾರಾಯಣನನ್ನ ಕುರಿತು ಹೇಳ್ತಾರೆ. ಅದರಲ್ಲಿ ಮುಖ್ಯವಾದ ತ್ರಿವಿಕ್ರಮ ಅವತಾರ ಮ್ಯಾಕ್ಸಿಮಮ್ ವೇದಗಳಲ್ಲಿ ಎಲ್ಲಾ ಕಡೆ ಕೊಂಡಾಡಿರುವಂಥದ್ದು. ಯಾಕಂದ್ರೆ ಎಲ್ಲಾ ಜಗತ್ತನ್ನು ಇಡೀ ಪ್ರಕೃತಿ ಮಂಡಲವನ್ನ ಆಕ್ರಮಿಸುತ್ತೆ. ಅಂದ್ರೆ ಯಾವ ಲೋಕದಲ್ಲಿ ಇರೋರಿಗೆ ಕೂಡ ಅದು ಅಷ್ಟು ವ್ಯಾಪ್ತಿ ತ್ರಿವಿಕ್ರಮ ಅವತಾರ ವ್ಯಾಪಿಸಿಕೊಂಡಿತ್ತು. ಆ ತ್ರಿವಿಕ್ರಮ ಅವತಾರವನ್ನು ಹೇಳ್ತಾರೆ. ಕ್ಷೀರಾಬ್ದಿಲೆ ಇರೋದಕ್ಕೋಸ್ಕರ ಏನೋ ಕಾರಣ ಅಂತ ಹೇಳಿದ್ರೆ, ಅಲ್ಲಿಗೆ ಯಾರಿಗೆ ಹೋಗಕ್ಕಾಗುತ್ತೋ ಪ್ರಕೃತಿ ಮಂಡಲದಲ್ಲಿ ದೇವತೆಗಳಿಗೆ ಅವ್ರ ಕೊರೆಯನ್ನ ಏನಾದ್ರು ಹೇಳ್ಕೊಳ್ಬೇಕು ಅಂತಂದ್ರೆ ಕ್ಷೀರಾಬ್ದಿಲಿ ಇರುವಂತ ಒಂದು ನೆಲೆ, ಅದನ್ನ ಹೇಳ್ತಾರೆ. ಕೊನೆಯಲ್ಲಿ ಎಲ್ಲವೂ ಹೋಗಿ ಭಗವಂತನ ಉದರಕ್ಕೆ ಸೇರ್ಕೊಳ್ಳೋದು, ಪರಮಾತ್ಮನ ಉದರದಲ್ಲಿ. ಅದನ್ನ ಇಲ್ಲಿ ಕಣ್ವಳಂದಾನೆ, ಆಲ್ ಮೇಲ್ ಕಣ್ವಳಂದಾನೆ, ಅವನಲ್ಲೇ ನಾವು ನಮಸ್ಕಾರ ಮಾಡ್ಬೇಕು.
ಇದು ಅಂದ್ರೆ ಎಲ್ಲಾನು ನಾರಾಯಣ ಅಂತ ಹೇಳ್ತಾರಲ್ಲ, ಎಲ್ಲವೂ ಹೋಗಿ ಭಗವಂತನಲ್ಲೇ ಲೀನವಾಗೋದ್ರಿಂದ ನಾವು ಕೂಡ ಅವನನ್ನೇ ನಮಸ್ಕಾರ ಮಾಡಬೇಕು ಅಂತ ಬೋಧಿಸ್ತಾನಂತೆ ಭಗವಂತ. ಅದನ್ನ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಟೈಮ್ ಆಯ್ತು ಅನ್ಸುತ್ತೆ, ನಾನು ಏನೋ ಕತೆ ಹೇಳ್ತಾನೆ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ನೋಡೋಣ. ಆಮೇಲೆ ಮುಂದೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್, ಯಾರು ಎಕ್ಸಿಟ್ ಮಾಡಬೇಡಿ, ಜಸ್ಟ್ 2 minutes ಐತೆ. ಇದು ಗುರು ಪೂರ್ಣಿಮಾ ಸೆಲೆಬ್ರೇಷನ್ಸ್ ಮನೇಲಿ ಅಂತ ಹಾಕಿತ್ತು. ಒಂದು ಸ್ಮಾಲ್ ಚೇಂಜ್ ಇನ್ ದ ವೆನ್ಯೂ. ಸುಬ್ರಹ್ಮಣ್ಯ ನಗರ ಶ್ರೀನಿವಾಸ ದೇವಸ್ಥಾನದಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಅಲ್ಲಿ ಎಲ್ಲ ಅನುಕೂಲ ಇದೆ, ಮತ್ತೆ ಅಲ್ಲಿ ಪೆರುಮಾಳ್ ತಿರುಮಳಿ ಆಮೇಲೆ ರಘುವೀರ ಗದ್ಯಂ ಎರಡನ್ನು ಚಾಂಟ್ ಮಾಡೋಣ. ಯಾಕಂದ್ರೆ ಈ ಸತಿ ನಾವು ಅದನ್ನ ಮಿಸ್ ಮಾಡ್ಬಿಟ್ವಿ. ಯಾವುದೋ ರಾಮನವಮಿ ಸೆಲೆಬ್ರೇಷನ್ಸ್ ಕ್ಲಾಸ್ ಆಗ್ಲಿಲ್ಲ. ಅವತ್ತೇ ಮುಂಚಿನ ಮಾರನೇ ದಿವಸನೇ ಇತ್ತು ರಾಮನವಮಿ, ಹಾಗಾಗಿ ಅದನ್ನ ಕ್ಲಾಸ್ ಅವರು ಮಾಡೋಕ್ಕಾಗಲಿಲ್ಲ. ಅದರಿಂದ ಪೆರುಮಾಳ್ ತಿರುಮಳಿ ಮತ್ತೆ ರಘುವೀರಂ ಗದ್ಯಂ ಹೇಳಿ ಅಲ್ಲಿ ಶಾತ್ಮೊರೆ ಮಾಡೋಣ. ಅಲ್ಲಿ ಶ್ರೀನಿವಾಸ ದೇವರು ಇರೋದ್ರಿಂದ ಅಲ್ಲೇ ಪ್ರಸಾದಕ್ಕೂ ಎಲ್ಲ ಕೊಟ್ಟಿದೆ, ಎಲ್ಲ ಅರೇಂಜ್ ಮಾಡಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಬಿಡಿ, ಬನ್ನಿ. ತುಂಬಾ ಚೆನ್ನಾಗಿದೆ ಸನ್ನಿವೇಶನೂ ಅಲ್ಲಿ. ಅದಕ್ಕಾಗಿ, ಯಾಕಂದ್ರೆ ಇಲ್ಲೂ ಪಾಪ ಕೂತ್ಕೊಳ್ಳೋಕ್ಕೂ ಎಲ್ರಿಗೂ ಸ್ವಲ್ಪ ಇಕ್ಕಟ್ಟು ಆಗ್ತಾ ಇತ್ತು. ಅದ್ರ ಬಗ್ಗೆ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಿದ್ರಿ, ನಿಮ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ಈ ಒಂದ್ಸತಿ ಅಲ್ಲಿ ಮಾಡಿ ನೋಡೋಣ. ನೀವು ನೋಡಿ, ನೀವು ಹೇಗೆ ಅನುಕೂಲ ಆಗುತ್ತೋ ನೆಕ್ಸ್ಟ್ ಟೈಮ್ ಇಂದ ನೀವೇ ಬೇಡ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಬಟ್ ಈ ಸತಿ ಅಲ್ಲಿ ಡಿಸೈಡ್ ಆಗಿದೆ. ದಯವಿಟ್ಟು ಯಾರು ಮಿಸ್ ಮಾಡದೆ ಖಂಡಿತವಾಗ್ಲೂ ಬನ್ನಿ ಗುರು ಪೂರ್ಣಿಮಾಗೆ. ಅಲ್ಲಿ ಸೆಲೆಬ್ರೇಷನ್ಸ್ ಅಲ್ಲಿ ಆದಷ್ಟು 9:30 ಬರಕ್ ಶುರು ಮಾಡ್ಬಿಡಿ. 10 o'clock ಕರೆಕ್ಟಾಗಿ ಶುರು ಮಾಡಿಬಿಟ್ರೆ 1 hour ಪೆರುಮಾಳ್ ತಿರುಮಳಿ 1 hour ಅಲ್ಲಿ ಆಗುತ್ತೆ. ಒಂದು 1/2 hour ರಘುವೀರ ಗದ್ಯಂ ಚಾಂಟ್ ಮಾಡಿದ್ರೆ ಶಾತ್ಮೊರೆ ಆಗಿ 12 ಗಂಟೆಗೆಲ್ಲ ಹೋಗ್ಬೋದು. ಲಘುವಾಗಿ ಪ್ರಸಾದ ಎಲ್ಲ ಅಲ್ಲೇ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನೋಡೋಣ, ಸೋಮವಾರ ಸಿಗೋಣ. ಹಾಗಾಗಿ ಕ್ಲಾಸ್ ನಾಳೆ ಇರುತ್ತೆ. ಪರ್ಸನಲಿ ವಿ ಕ್ಯಾನ್ ಮೀಟ್ ಆನ್ ಮಂಡೇ. ಇದನ್ನು ಹಾಕಿದೀನಿ ನೋಡಿ, ಪ್ಯಾಂಪ್ಲೆಟ್ ಅಲ್ಲಿ ಅಡ್ರೆಸ್ ಎಲ್ಲ ಇದೆ. ಸುಬ್ರಹ್ಮಣ್ಯ ನಗರ 13th ಮೇನ್ ರೋಡ್ ಅಲ್ಲಿ ಇದೆ ದೇವಸ್ಥಾನ. ತಿರುಮೇಶಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚ